ನಾವೆಲ್ಲ ಪ್ರತಿದಿನ ನಮ್ಮನ್ನು ಎಂಪ್ಲಾಯಿ ಅಂತ ತಿಳ್ಕೊಂಡು ರೊಟೀನ್ ವರ್ಕಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಬಟ್ ಎಂಪ್ಲಾಯಿ ಅನ್ನೋದು ನಮ್ಮ ರೋಲ್ ಅಷ್ಟೇ, ನಮ್ಮ ಪಾರ್ಟ್. ಇಟ್ ಈಸ್ ಒನ್ ಟೈಪ್ ಆಫ್ ಟಾಸ್ಕ್ ನಮ್ಮ ಲೈವ್ಲಿಹುಡ್ಗೆ ಮಾಡ್ತಾ ಇದೀವಿ. ಬಟ್ ರಿಯಾಲಿಟಿಯಲ್ಲಿ ಎಂಪ್ಲಾಯಿ ಅನ್ನೋ ರೋಲ್ನ ಹೇಗೆ ಮಾಡಬಹುದು ಅನ್ನೋದನ್ನ ಇವತ್ತು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ನಮ್ಮ ಎಮೋಷನ್ಸ್ ಸ್ಟ್ರಾಂಗ್ ಹೇಗೆ ಮಾಡ್ಕೊಳ್ಳೋದು, ನಮ್ಮ ಜೀವನದಲ್ಲಿ ಮೈಂಡ್ನ ಪವರ್ಫುಲ್ ಹೇಗೆ ಮಾಡ್ಕೊಳ್ಳೋದು, ಈ ವಿಷಯಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ 1 ಮಿನಿಟ್ ನಾವೆಲ್ಲರೂ ಸೈಲೆನ್ಸಲ್ಲಿ ನಮ್ಮ ಮನಸ್ಸನ್ನು ಚೆಕ್ ಮಾಡಿಕೊಂಡು, ಯಾವ ರೀತಿಯಲ್ಲಿ ನಾವು ಮೊಬೈಲ್ ಸೈಲೆಂಟ್ ಮಾಡಿದ್ದೀವಿ ಅದೇ ಥರ ನಮ್ಮ ಮನಸ್ಸನ್ನು ಕೂಡ ಬೇರೆ ಬೇರೆ ಮೈಂಡ್ ಎಲ್ಲೆಲ್ಲಿ ಆಲೋಚನೆಗಳು ಹೋಗ್ತಾ ಇದೆ ಅದನ್ನೆಲ್ಲ 1 ಅವರ್ ಕಾಮ್ ಅಪ್ ಮಾಡಿ ಸೈಲೆಂಟ್ ಮಾಡಿ ನಮ್ಮನ್ನು ನಾವು ಫೋಕಸ್ ಮಾಡೋಣ. ಇವತ್ತಿನ ಸೆಷನ್ನಿನ ಒಂದು ಅನುಭವನ ಮಾಡೋಣ. 1 ಮಿನಿಟ್ ಮೆಡಿಟೇಷನ್ ಮ್ಯೂಸಿಕ್ ಹಾಕ್ತಾರೆ. ಜಸ್ಟ್ ಮ್ಯೂಸಿಕ್. ಎಲ್ಲರೂ ಕೂಡ 1 ಮಿನಿಟ್ ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ ಮನಸ್ಸನ್ನ 4 ಕಡೆಯಿಂದ ಬೇರ್ಪಡಿಸುತ್ತಾ ನಿಮ್ಮ ಒಳಗಡೆ ಇರುವಂತಹ ಮನಸ್ಸನ್ನು ಗಮನಿಸ್ತಾ ಇದ್ದೀರಾ. ಈ ದೇಹದಲ್ಲಿ ನಾನೊಂದು ಎನರ್ಜಿ ಇದ್ದೀನಿ, ಒಂದು ಪ್ಯೂರ್ ಲೈಟ್ ಇದ್ದೀನಿ. ಈ ದೇಹ ಅನ್ನುವಂತಹ ಬಟ್ಟೆಯನ್ನು ಧರಿಸಿ ನನ್ನ ಜೀವನದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಒರಿಜಿನಲ್ ನೇಚರ್ ಪೀಸ್, ಲವ್, ಹ್ಯಾಪಿನೆಸ್. ನಾನು ನನ್ನ ಪಾತ್ರವನ್ನು ಪ್ರತಿ ಸಮಯ ಖುಷಿಯಾಗಿ ಮಾಡ್ತೇನೆ. ನಾನು ವಿಶ್ವದ ಸೇವಾದಾರಿಯಾಗಿದ್ದೇನೆ. ಗಾಡ್ಸ್ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ. ನನ್ನ ಮನಸ್ಸನ್ನು ಉತ್ಸಾಹದಲ್ಲಿಟ್ಕೊಂಡು, ನನ್ನ ಮನಸ್ಸನ್ನು ಹ್ಯಾಪಿಯಾಗಿಟ್ಕೊಂಡು ನಾನು ಎಲ್ಲವನ್ನ ಮಾಡ್ತೇನೆ. ಟೆನ್ಷನ್, ಫಿಯರ್, ಆಂಗರ್, ಸ್ಟ್ರೆಸ್ ಇದರಿಂದ ಅನ್ಟಚ್ ಆಗಿದ್ದೇನೆ. ನಾನು ಪ್ಯೂರ್ ಸೋಲ್, ಹ್ಯಾಪಿ ಸೋಲ್, ಪವರ್ಫುಲ್ ಸೋಲ್. ನನ್ನ ಸುತ್ತಲೂ ವಾತಾವರಣದಲ್ಲಿ ನಾನು ಪೀಸನ್ನೇ ರೇಡಿಯೇಟ್ ಮಾಡ್ತೇನೆ, ಹ್ಯಾಪಿನೆಸ್ನೇ ಕೊಡ್ತೇನೆ. ಐ ಆಮ್ powerful soul. My mind is my best friend. I am stable in every situation. ಪ್ರತಿ ಪರಿಸ್ಥಿತಿಯಲ್ಲೂ ನಾನು ಸ್ಥಿರವಾಗಿದ್ದೇನೆ, ಶಾಂತವಾಗಿದ್ದೇನೆ, ಖುಷಿಯಾಗಿದ್ದೇನೆ. ನನ್ನ ರೋಲ್ ಆಫೀಸಲ್ಲಿ, ಕಂಪನಿಯಲ್ಲಿ, ಮನೆಯಲ್ಲಿ, ಪಬ್ಲಿಕ್ಕಲ್ಲಿ ತುಂಬ ಚೆನ್ನಾಗಿ ಪ್ಲೇ ಮಾಡ್ತೇನೆ. ಐ ಆಮ್ ಬ್ಯೂಟಿಫುಲ್ ಎನರ್ಜಿ. ಓಂ
ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಾವೆಲ್ಲರೂ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ 24 hours ಡಿಫ್ರೆಂಟ್ ಟಾಸ್ಕ್ ಟೇಕ್ ಓವರ್ ಮಾಡ್ತೇವೆ. ತಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ತಮಗೆ ತಾವೇ ಹಾಕೊಳ್ಳಿ. ನಾನು ಮಾಡ್ತಾ ಇರೋ ಪ್ರತಿ ಕೆಲಸ ಹ್ಯಾಪಿಯಾಗಿ ಮಾಡ್ತಾ ಇದ್ದೀನಾ, ಪೀಸ್ಫುಲ್ ಆಗಿ ಮಾಡ್ತಾ ಇದ್ದೀನಾ, ಖುಷಿಯಾಗಿ ಮಾಡ್ತಾ ಇದ್ದೀನಾ, ಟೆನ್ಷನ್ ಅಲ್ಲಿ ಮಾಡ್ತಾ ಇದ್ದೀನಾ, ಸ್ಟ್ರೆಸ್ ಅಲ್ಲಿ ಮಾಡ್ತಾ ಇದ್ದೀನಾ, ಅಥವಾ ಇಷ್ಟ ಇಲ್ಲ ಆದ್ರೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಾ? ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ನಾವು ಗೋಲ್, ಅಚೀವ್ಮೆಂಟ್, ಟಾರ್ಗೆಟ್ ಎಲ್ಲರೂ ಕೂಡ ಅವೇಕನ್ ಆಗಿರ್ಬೇಕು. ಯಾರೂ ಕಣ್ಣು ಮುಚ್ಕೋಬೇಡಿ. ಓಪನ್ ಯುವರ್ ಐಸ್, ಓಪನ್ ಯುವರ್ ಐಸ್. ಅವೇಕನ್ ಆಗಿ ಇದ್ಕೊಂಡು ಎಲ್ಲರೂ ಕೂಡ ಸೆಷನ್ ಕೇಳಬೇಕು. ತಾವೇ ಹೇಳಿ, ಆಕ್ಟಿವ್ ಆಗಿ ಇದ್ದೀರಾ, ಈಗ ಅಲರ್ಟ್ ಇದ್ದೀರಾ? ವೆರಿ ಗುಡ್. ನೀವು ಮಾಡ್ತಾ ಇರುವಂತ ಜಾಬ್ ನಾನು ಖುಷಿಯಾಗಿ ಮಾಡ್ತಾ ಇದ್ದೀನಿ, ವಿತ್ ಲವ್ ಮಾಡ್ತಾ ಇದ್ದೀನಿ, ವಿತ್ ಪ್ಯಾಷನ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಯಾರು ಎಂಪ್ಲಾಯೀಸ್ ಇದ್ದೀರಾ ಕೈ ಎತ್ತಿ. ಓನ್ಲಿ ಫ್ಯೂ. ಬಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ, ಬೇರೆ ವಿಧಿ ಇಲ್ಲ ಅಂತ ಅವ್ರು ಯಾರಿದ್ದೀರಾ ಕೈ ಎತ್ತಿ. ಸಿ, ನೋಡಿದ್ರ? ಅಂತವ್ರು ಇದ್ದಾರೆ, ಇಂಥವ್ರು ಇದ್ದಾರೆ. ಬಟ್ ಥಿಂಗ್ ಏನಂದ್ರೆ, ನಮ್ಮ ಜಾಬ್ನ ನಾವು ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಿದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಮ್ಮ ಜಾಬ್ನ ನಾವು ರೋಲ್ ಅಂತ ತಿಳ್ಕೋಬೇಕು. ಒಂದು ಮೂವಿಯಲ್ಲಿ ಒಬ್ಬ ಆಕ್ಟರ್ ಏನೇ ಮಾಡ್ತಾನೆ, ಅವನು ಅದನ್ನ ರೋಲ್ ಅಂತ ತಿಳ್ಕೊಳ್ತಾನೆ. ಬಟ್ ಒರಿಜಿನಲಿ ಅವನು ಏನ್ ತಿಳ್ಕೊಂತಾನೆ? ನಾನು ಆಕ್ಟರ್ ಅಂತ ತಿಳ್ಕೊಳ್ತಾನೆ. ಅವನು ಯಾವಾಗ ರೋಲ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ, ಭಲೆ ರೋಲ್ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾನೆ, ಬಟ್ ಒಳಗಡೆ ಕಾನ್ಶಿಯಸ್ ಅಲ್ಲಿ ಏನಿರುತ್ತೆ? ನಾನು ಆಕ್ಟರ್. ಸೇಮ್ ಟೈಪ್ ಈ ಸ್ಟೇಜ್ ಆಫ್ ವರ್ಲ್ಡ್ ಅಲ್ಲಿ ನಾವೆಲ್ಲ ಆಕ್ಟರ್ಸೇ. ಆಸ್ ವಿ ನೋ, ಆರ್ಕಿಮಿಡಿಸ್ ಕೂಡ ಹೇಳಿದ್ರು, ವರ್ಲ್ಡ್ ಈಸ್ ಎ ಸ್ಟೇಜ್, ವಿ ಆರ್ ಆಲ್ ಪ್ಲೇಯಿಂಗ್ ದ ಡ್ರಾಮಾ ಆಫ್ ಡಿಫರೆಂಟ್ ರೋಲ್ಸ್ ಅಂತ. ಅದೇ ತರ ನಾವು ಕೂಡ ಈ ಕತೆ ಪುರಾಣಗಳಲ್ಲಿ ಕೇಳ್ತಾ ಬಂದಿದ್ದೇವೆ, ಈ ಸೃಷ್ಟಿ ಒಂದು ನಾಟಕ ರಂಗ ಮಂಟಪ, ಭಿನ್ನ ಭಿನ್ನ ಪಾತ್ರ ಅಭಿನಯಿಸ್ತಾ ಇದ್ದೀವಿ ಅಂತ. ಈ ಪಾತ್ರವನ್ನು ಅಭಿನಯಿಸ್ತಾ ನಮ್ಮಲ್ಲಿ ನಾವು ಯಾವ್ದ್ರ ಕಡೆ ಫೋಕಸ್ ಮಾಡೋದು ಮರ್ತೋಗಿದ್ದೇವೆ ಅಂದ್ರೆ, ವಿ ಫಾರ್ಗಾಟ್ ಟು ಟೇಕ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಅವರ್ ಮೈಂಡ್. ನಮ್ಮ ಮನಸ್ಸನ್ನ ನಾವು ಚಾರ್ಜ್ ಮಾಡೋ ಕಡೆ ನಮ್ ಗಮನ ಕಡಿಮೆ ಆಗೋಗಿದೆ. ದಟ್ ಈಸ್ ದ ರೀಸನ್ ಇವತ್ತು ಎಮೋಷನಲ್ ಫಿಟ್ನೆಸ್ ಹೋಗ್ತಾ ಇದೆ. ದೇಹದ ಫಿಟ್ನೆಸ್ ಹೋಯ್ತು ಅಂದ್ರೆ ನಾವೆಲ್ಲಿ ಫೋಕಸ್ ಮಾಡ್ತೇವೆ? ಎಕ್ಸರ್ಸೈಸ್ ಮಾಡಬೇಕು, ನ್ಯೂಟ್ರಿಷನ್ ಫುಡ್, ಮತ್ತೆ ಜಾಗಿಂಗ್ ಹೋಗ್ಬೇಕು, ಜಿಮ್ಗೆ ಹೋಗ್ಬೇಕು, ಮತ್ತೆ ಈಗಂತೂ ಸ್ಟಾರ್ಟ್ ಆಗ್ಬಿಟ್ಟಿದೆ ನ್ಯಾಚುರೋಪತಿ, ಇನ್ನು ಯಾವ ಪತಿಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ, ಹೌದಾ ಇಲ್ವಾ? ಡಿಟಾಕ್ಸಿಫಿಕೇಶನ್ ಮಾಡಬೇಕು, ನೇಚರ್ ಕ್ಯೂರ್ಗೆ ಹೋಗ್ಬೇಕು. ಆಲ್ ದೀಸ್ ಥಿಂಗ್ಸ್ ವಿ ಟೇಕ್ ಮೋರ್ ಫೋಕಸ್, ಯಾಕಂದ್ರೆ ದೇಹ ಚೆನ್ನಾಗಿರ್ಬೇಕು ಅಂತ. ಬಟ್ ನಮ್ಮ ಲೈಫಲ್ಲಿ ಒಂದು ಕಡೆ ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದೇವೆ, ಇಗ್ನೋರ್ ಮಾಡ್ತಾ ಬಂದಿದ್ದೇವೆ. ದಟ್ ಈಸ್ ಟೇಕಿಂಗ್ ಚಾರ್ಜ್ ಆಫ್ ಮೈಂಡ್. ಅದಕ್ಕೆ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಬರ್ತಾ 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 ಜಗತ್ತಲ್ಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸ್ನೇಹಿತರೆ, ತಾವೇ ಒಂದ್ಸತಿ ಯೋಚನೆ ಮಾಡಿ, 30 ವರ್ಷದ ಕೆಳಗಡೆ ಈ ಸ್ಟ್ರೆಸ್ ಶಬ್ದ ಕೇಳಿದ್ವ ನಾವು? ಈ ಸ್ಟ್ರೆಸ್ ಅನ್ನೋ ಪದ ಕೇಳಿದ್ವ ನಾವು? ಕೇಳಿದ್ವಿ. ಎಲ್ಲಿ ಗೊತ್ತಾ? ಫಿಸಿಕ್ಸ್ ಅಲ್ಲಿ, ಜೀವನದಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ರೆಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ರೆಸ್? ಸ್ಟ್ರೆಸ್ ಈಸ್ ಈಕ್ವಲ್ ಟು ಪ್ರೆಷರ್ ಡಿವೈಡೆಡ್ ಬೈ ಇನ್ನರ್ ಸ್ಟ್ರೆಂತ್ ಅಂತ ನಾವು ಅಲ್ಲಿ ಕೇಳಿದ್ವಿ. ಬಟ್ ಇವತ್ತು ನಮ್ಮ ಭಾಷೆ ಚೇಂಜ್ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ? ನಮ್ಮ ಮನಸ್ಸು ಅಳೋಕೆ ಶುರು ಮಾಡ್ತು. ಆ ಮನಸ್ಸು ಅಳೋಕೆ ಶುರು ಮಾಡಿದಾಗ ಫಸ್ಟ್ ನಮ್ಮ ಜನ ಏನ್ ಕರೀತಾ ಬಂದ್ರು ಸೊಸೈಟಿಯಲ್ಲಿ ಅಂದ್ರೆ ಪ್ರೆಷರ್ ಅಂದ್ರು.
ಅದು ಇನ್ನು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಯ್ತು ಅಳೋದು. ಆಗ ಇನ್ನೊಂದು ಶಬ್ದ ಉಪಯೋಗಿಸಿದ್ರು, ಟೆನ್ಷನ್ ಅಂತ. ಆಮೇಲೆ ಸ್ವಲ್ಪ ದಿವಸ ಹೋಗ್ತಾ 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 ಇನ್ನಷ್ಟು ಅಳಕ್ ಸ್ಟಾರ್ಟ್ ಮಾಡ್ತು, ಸ್ಟ್ರೆಸ್ ಅಂತ. ಈಗ ಈ ಮಾಡ್ರನ್ ಹೈಫೈ ಈ ಸಾಫ್ಟ್ವೇರ್ IT-BT ಇಲ್ಲೇನ್ ಕರೀತದಾರ ಗೊತ್ತಾ? ಐ ಆಮ್ ಸೋ ಡಿಪ್ರೆಸ್ಡ್, ಯು ನೋ, ಸ್ಟಾರ್ಟೆಡ್ ಡಿಪ್ರೆಸ್. ಈ ಡಿಪ್ರೆಷನ್ ಶಬ್ದ ನಮ್ಗೆ ಗೊತ್ತೇ ಇರಲಿಲ್ಲ, ಬಟ್ ಈಗ ಈ ಶಬ್ದ ಸ್ಟಾರ್ಟ್ ಆಗ್ಬಿಟ್ಟಿದೆ, ಈ ಡಿಪ್ರೆಷನ್. ವೈ ಯು ನೋ? ಮನುಷ್ಯರಿಗೆ ಮನಸ್ಸು ಅಳುತ್ತಾ ಇದೆ ಅಂತ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಟೈಮ್ ಕೊಡ್ತಾ ಇಲ್ಲ. ದೇ ಥಿಂಕ್ ಇಟ್ ಈಸ್ ನಾರ್ಮಲ್, ದಿಸ್ ಇಸ್ ದ ಲೈಫ್. ಮೆಡಿಕಲ್ ಸೈನ್ಸ್ ನಮ್ಗೆ ಅದೇ ಹೇಳ್ತಾ ಇರೋದು, ಮತ್ತೆ ನಮ್ಮ ಪೂರ್ವಿಕರು ಅದೇ ಹೇಳ್ತಾ ಬಂದಿರೋದು, ಇಟ್ ಈಸ್ ಎ ನಾರ್ಮಲ್. ಈ ಶಬ್ದ ನಾರ್ಮಲ್ ಅಂತ ಅಬ್ನಾರ್ಮಲ್ ಇರೋದನ್ನ ನಾವು ನಾರ್ಮಲ್ ಮಾಡ್ಕೊಂಡು ಇವತ್ತು ಎಮೋಷನಲ್ ವೀಕ್ನೆಸ್ ಆಗ್ತಾ ಇದ್ದೇವೆ. ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಇವತ್ತು ಜಗತ್ತಿನಲ್ಲಿ ಮನುಷ್ಯ ಸಕ್ಸಸ್ಫುಲ್ ಅಂತ ಯಾವ್ದನ್ನು ತಿಳ್ಕೊಂತ ಇದ್ದಾನೆ ಅಂದ್ರೆ, ಗೋಯಿಂಗ್ ಟುವರ್ಡ್ಸ್ ಮನಿ, ಗೋಯಿಂಗ್ ಟುವರ್ಡ್ಸ್ ಪೊಸಿಷನ್, ಗೋಯಿಂಗ್ ಟುವರ್ಡ್ಸ್ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಅಚೀವ್ಮೆಂಟ್ಸ್, ಅದನ್ನೇ ಸಕ್ಸಸ್ ಅಂತ ತಿಳ್ಕೊಂಡಿದ್ದಾನೆ. ಬಟ್ ಒನ್ ಥಿಂಗ್ ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ದಟ್ ಈಸ್ ಅವರ್ ಇನ್ನರ್ ಹ್ಯಾಪಿನೆಸ್, ದಟ್ ಈಸ್ ಅವರ್ ಇನ್ನರ್ ಸ್ಟ್ರೆಂತ್. ಯಾವಾಗ ಇನ್ನರ್ ಹ್ಯಾಪಿನೆಸ್ ನೇ ಮರ್ತೋಗ್ತೀಯ ನೀನು, ಲೈಫ್ ನೀವು ಸಕ್ಸಸ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಾವ್ ಯಾರಾದ್ರೂ ಕೂಡ ಎಲ್ಲಾದ್ರೂ ದೂರದ ಪ್ರವೇಶ ಹೋಗ್ಬೇಕಂದ್ರೆ ಏನ್ ಹೇಳ್ತೀವಿ? ಐ ವಿಶ್ ಯು ಹ್ಯಾಪಿ ಜರ್ನಿ ಅಂತೀವಿ ಹೊತ್ತು ಐ ವಿಶ್ ಯು ಹ್ಯಾಪಿ ಡೆಸ್ಟಿನೇಷನ್ ಅಂತ ಯಾರು ಹೇಳಲ್ಲ. ದಟ್ ಮೀನ್ಸ್ ನಡೆಯುವಾಗ ನೀನ್ ಹ್ಯಾಪಿ ಆಗಿದ್ದು ನಿನ್ ಜರ್ನಿ ತಲುಪಪ್ಪ ಅಂತ ಹೇಳ್ತೀವಿ ಹೊತ್ತು, ನೀನ್ ತಲುಪದ ಮೇಲೆ ಹ್ಯಾಪಿ ಆಗಿರೋ, ಮಧ್ಯದಲ್ಲಿ ಹೆಂಗಿರೋ ಅಳ್ತಾ ಬೀಳ್ತಾ ಓದಾಡ್ತಾ ಕಚ್ಚಾಡ್ತಾ ಪೇಚಾಡ್ತಾ ಹಂಗ್ ಹೋಗುವಂತ ಯಾರು ಹೇಳಲ್ಲ. ಹೌದಾ ಇಲ್ವಾ? ಮತ್ ನಮ್ ಲೈಫ್ ಏನು? ಇದೊಂದು ಟ್ರಾವೆಲ್, ಇದೊಂದು ಜರ್ನಿ. ಇದ್ರಲ್ಲಿ ಹ್ಯಾಪಿಯಾಗಿ ನಾವು ಗೋಲ್ಸ್ ನ ಅಚೀವ್ ಮಾಡೋಣವಾ? ಇದನ್ನ ಹ್ಯಾಪಿಯಾಗಿ ನಮ್ ಪ್ರಮೋಷನ್ಸ್ ನ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನ ರೀಚ್ ಆಗೋಣವಾ? ಇದನ್ನ ಹ್ಯಾಪಿಯಾಗಿ ನಮ್ಮ ಟಾರ್ಗೆಟ್ಸ್ ನ ನಾವು ಅಚೀವ್ ಮಾಡೋಣವಾ? ಅಥವಾ ದುಃಖದಲ್ಲಿ, ಟೆನ್ಷನ್ ಅಲ್ಲಿ, ಕಾಂಪಿಟೇಷನ್ ಅಲ್ಲಿ, ಮತ್ತೆ ಜಲಸಿಯಲ್ಲಿ, ಮತ್ತೆ ಏನಂತ ಹೇಳ್ತಾರೆ ಈ ಕಂಪ್ಯಾರಿಸನ್ ಅಲ್ಲಿ, ಇದರಲ್ಲಿ ನಾವು ರೀಚ್ ಮಾಡ್ಬೇಕಾ? ಯಾರ್ಯಾರಿಗೆ ಹ್ಯಾಪಿಯಾಗಿ ರೀಚ್ ಮಾಡ್ಬೇಕು ಅಂತ ಇದೆ ಎಂಪ್ಲಾಯೀಸ್ಗೆ ಕೈ ಎತ್ತಿ. ನಿಮ್ ಗೋಲ್ಸ್ ಟಾರ್ಗೆಟ್ಸ್ ಯಾರ್ಯಾರಿಗೆ ನಾವು ಕಾಂಪಿಟೇಷನ್ ಮಾಡ್ಕೊಂಡೇ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ಕೊಂಡೇ ನಾವು ಮಾಡ್ತೇವೆ, ಅಳ್ತಾನೆ ನಾವು ರೀಚ್ ಮಾಡ್ತೀವಿ ಅಂತ ಯಾರಾದ್ರೂ ಇದ್ದೀರಾ ಇಲ್ಲಿ? ಬಡಿ ಇಷ್ಟೇ. ಅದಕ್ಕೆ ಒಬ್ನು ತುಂಬಾ ಚೆನ್ನಾಗಿ ಹೇಳದಂತೆ, ಜಗತ್ತಲ್ಲಿ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಆಜ್ ಕಲ್ ಸಬ್ಕೆ ಘರ್ ಮೇ ಹೈ ಸೋಫಾ ಸೆಟ್, सबके हाथ में है मोबाइल सेट, लेकिन सबके मन में है अपसेट ಅಂತ. सबके मन में है अपसेट. ಎಲ್ಲಿ ತನಕ ನಮ್ಮ ಅಪ್ಸೆಟ್ ಆಗಿರ್ತಕ್ಕಂಥ ಮೈಂಡ್ ನ ಸೆಟ್ ಅಪ್ ಮಾಡೋದಿಲ್ಲ, ಅಲ್ಲಿ ತನಕ ನಾವು ಎಂಪ್ಲಾಯಿ ಆಗಿದ್ರು ಕೂಡ ಹ್ಯಾಪಿ ಆಗಿರಕ್ಕಾಗಲ್ಲ. ವೈ? ಒಂದು ಎಂಪ್ಲಾಯಿ ಅಂದ್ರೆ ತಾನು ಈ ವಿಶ್ವದಲ್ಲಿ ಒಂದು ಕೊಡುಗೆ ಕೊಡ್ತಕ್ಕಂಥವನು. ಒಂದು ಎಂಪ್ಲಾಯಿ ಅಂದ್ರೆ ಈ ಸಮಾಜದಲ್ಲಿ ತನ್ನ ಮೂಲಕ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡೋದು. ಇಟ್ ಈಸ್ ಎ ಸರ್ವಿಸ್. ಅದು ಲೋವರ್ ಪ್ರೊಫೆಷನ್, ಮಿಡ್ಲ್ ಪ್ರೊಫೆಷನ್, ಸುಪೀರಿಯರ್ ಪ್ರೊಫೆಷನ್, ಹೈಫೈ ಪ್ರೊಫೆಷನ್, ಈ ತರ ಏನು ಇಲ್ಲ. ಪ್ರೊಫೆಷನ್ ಅಂದ್ರೆ ಪ್ರೊಫೆಷನ್, ರೋಲ್ ಅಂದ್ರೆ ರೋಲ್. ಬಟ್ ರಿಯಾಲಿಟಿಯಲ್ಲಿ ನಾವೆಲ್ಲ ರೋಲ್ಸ್ ಅಲ್ಲ, ವಿ ಆರ್ ಆಲ್ ಸೋಲ್ಸ್. ವಿ ಆರ್ ಆಲ್ ಸೋಲ್ಸ್. ಆ ಸೋಲ್ ನೆ ನಮ್ಮ ಭಾಷೆಯಲ್ಲಿ ಕರಿತಾ ಬಂದ್ವಿ ಹ್ಯೂಮನ್ ಬೀಯಿಂಗ್ ಅಂತ. ಏನಂತ ಕರಿತಾ ಬಂದ್ವಿ? ಹ್ಯೂಮನ್ ಬೀಯಿಂಗ್. ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಬಯಾಲಜಿ ಓದ್ಬೇಕಾದ್ರೆ, ಸೈನ್ಸ್ ಓದ್ಬೇಕಾದ್ರೆ ನಮ್ ಟೀಚರ್ ನಮ್ಗೆ ಏನ್ ಕಲಿಸ್ಕೊಟ್ರು? ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಯಾರಾದ್ರೂ ನಮ್ಗೆ ಹ್ಯೂಮನ್ ಡೂಯಿಂಗ್ಸ್ ಅಂತ ಕಲಿಸ್ಕೊಟ್ರ? ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಈಸ್ ನಥಿಂಗ್ ಬಟ್ ದ ಬಾಡಿ, ಬೀಯಿಂಗ್ ಈಸ್ ನಥಿಂಗ್ ಬಟ್ ದ ಸೋಲ್. ಹ್ಯೂಮನ್ ಈಸ್ ಇನ್ ದ ಫಾರ್ಮ್ ಆಫ್ ಹ್ಯೂಮಸ್. ಹ್ಯೂಮಸ್ ಅಂದ್ರೆ ಮಣ್ಣು, ಸಾಯಿಲ್. But there is a soul, immortal. It is infinite. It is powerful. It is imperishable. ಅನಂತವಾಗಿರ್ತಕ್ಕಂಥದ್ದು, ಅವಿನಾಶಿ ಆಗಿರ್ತಕ್ಕಂಥದ್ದು, ಯಾವಾಗಲೂ ಕೂಡ ನಿರಂತರ ಸಚ್ಚಿದಾನಂದವಾಗಿರ್ತಕ್ಕಂಥದ್ದು ಒಂದು ಸೋಲ್ ನಮ್ಮೊಳಗಡೆ ಇದೆ. ದಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಬ್ಲಿಸ್, ದಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಪೀಸ್, ದಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಲವ್.
ದಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ರೆಸ್ಪೆಕ್ಟ್, ಅದು ನಮಗ್ ಬೇಕಾಗಿದೆ. ಆ ಲವ್, ಆ ರೆಸ್ಪೆಕ್ಟ್, ಆ ಹ್ಯಾಪಿನೆಸ್ ನಮ್ ಸೋಲ್ ಕೊಡ್ಬೇಕಂದ್ರೆ ವಿ ಹ್ಯಾವ್ ಟು ಚಾರ್ಜ್ ಅವರ್ ಮೈಂಡ್. ವಿ ಹ್ಯಾವ್ ಟು ಚಾರ್ಜ್ ಅವರ್ ಮೈಂಡ್. ಇವತ್ತು ನಾವೆಲ್ಲ ಚಾರ್ಜ್ ತಗೊಳಕ್ ರೆಡಿ ಇದೀವಿ. ಒಂದು ಆಫೀಸ್ ಚಾರ್ಜ್ ತಗೊಳ್ತೀವಿ, ಒಂದು ಟಾರ್ಗೆಟ್ ಚಾರ್ಜ್ ತಗೊಳ್ತೀವಿ, ಒಂದು ಕಂಪನಿ ಚಾರ್ಜ್ ತಗೊಳ್ತೀವಿ, ಒಂದು ಸೋಷಿಯಲ್ ಏನಾದ್ರೂ ಸರ್ವಿಸ್ ಮಾಡ್ಬೇಕಾದ್ರೆ ಚಾರ್ಜ್ ತಗೊಳ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಚಾರ್ಜ್ ತಗೊಳ್ಳೋದು ಬಿಟ್ಬಿಟ್ಟು ಇನ್ ಚಾರ್ಜ್ ಅಂತ ಹೇಳ್ಕೊಂಡ್ಬಿಡ್ತೀವಿ. ಐ ಆಮ್ ಇನ್ ಚಾರ್ಜ್. ಇನ್ ಚಾರ್ಜ್ ಆಗಕ್ಕೆ ಎಲ್ರಿಗೂ ಇಷ್ಟ, ಆದ್ರೆ ಇನ್ನು ಚಾರ್ಜ್ ಮಾಡ್ಕೋಬೇಕಲ್ಲ, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಅದಕ್ಕೆ ಇವತ್ತು ಎಮೋಷನಲ್ ಹೆಲ್ತ್ ಡೌನ್ ಆಗ್ತಾ ಇದೆ, ಎಮೋಷನಲ್ ಸ್ಟ್ರೆಂತ್ ಕಟ್ ಆಫ್ ಆಗ್ತಾ ಇದೆ. ಅದು ನಮ್ಗೆ ಏನಾಗ್ತಾ ಹೋಗ್ತಾ ಇರುತ್ತೆ ಗೊತ್ತಾ ಸ್ನೇಹಿತರೆ? ನೀವಿವತ್ತು ಜಾಬ್ ಮಾಡ್ತಾ ಇದ್ದೀರಾ, ಈಗಂತೂ ಮನುಷ್ಯ 60 ವರ್ಷ ಅಲ್ಲ, 70 ವರ್ಷ ಅಲ್ಲ, ಐ ಈವನ್ ಸಿ ದ ಪೀಪಲ್ ಹೂ ಆರ್ ಆಫ್ಟರ್ ರಿಟೈರ್ಮೆಂಟ್ 80 ವರ್ಷ ಆದ್ರೂ ಜಾಬ್ ಮಾಡೋರಿದ್ದಾರೆ. 80 ವರ್ಷ ಆದ್ರೂ ಜಾಬ್ ಮಾಡೋರಿದ್ದಾರೆ. ಬಿಕಾಸ್ ದೇ ಲವ್ ದೇರ್ ಪ್ಯಾಷನ್, ಬಿಕಾಸ್ ದೇ ಲವ್ ದೇರ್ ವರ್ಕ್. ಆದ್ರೆ ನೀನು ಜೀವನ ಎಲ್ಲ ವರ್ಕ್, ಜಾಬ್, ಪ್ರೊಫೆಷನ್, ಮನಿ, ಕಂಫರ್ಟು, ಜೀವನ ಎಲ್ಲಾನು ಕೂಡ ನನ್ನ ಗೋಲ್ಸು, ಮಕ್ಕಳು, ರೆಸ್ಪಾನ್ಸಿಬಿಲಿಟೀಸು ಇದೇ ಇಟ್ಕೊಂಡಿದ್ಯಾ. ಬಟ್ ಯು ನೆಗ್ಲೆಕ್ಟೆಡ್ ಒನ್ ಥಿಂಗ್, ದಟ್ ಈಸ್ ಯುವರ್ ಇನ್ನರ್ ಕೋರ್ ಸೆಲ್ಫ್. ಇನ್ನರ್ ಕೋರ್ ಸೆಲ್ಫ್. ಅದಕ್ಕೆ ಇವತ್ತು ಮನುಷ್ಯನಿಗೆ ಹಾರ್ಟ್ ಡಿಸೀಸಸ್, ಥೈರಾಯ್ಡ್ಸ್, BP, ಡಯಾಬಿಟಿಸ್, ಬ್ಯಾಕ್ ಏಕ್ಸ್ ಇವೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ? ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಬುದ್ಧಿವಂತರು. ಏನಂತ ಗೊತ್ತಾ? ಹಾಫ್ ಆಫ್ ದ ಲೈಫ್, ಕೇಳಿಸ್ಕೊಳ್ಳಿ ಚೆನ್ನಾಗಿ, 50% ಆಫ್ ಲೈಫ್ ಎ ಪರ್ಸನ್ ಇನ್ವೆಸ್ಟ್ is health to earn wealth. ಎಲ್ಲ ವೆಲ್ತ್ ಬಂತು ಅಂದಾಗ ಆಮೇಲೆ ಏನ್ ಮಾಡ್ತಾನಂತೆ, ಸುಧಾರಿಸ್ಕೊಳ್ಳೋಣ ಅನ್ಕೊಳ್ಳೋಷ್ಟೊತ್ತಿಗೆ ಒಂದೊಂದು ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಅಗೈನ್ ಹಾಫ್ ಆಫ್ ದ ಲೈಫ್ ಇನ್ವೆಸ್ಟ್ ವೆಲ್ತ್ ಟು ಅರ್ನ್ ಹೆಲ್ತ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದು ರಿಯಾಲಿಟಿನೋ ಅಲ್ವಾ? ಅರ್ಧ ಜೀವನ ಹೆಲ್ತ್ ಇನ್ವೆಸ್ಟ್ ಮಾಡಿ ವೆಲ್ತ್ ಗಳಿಸೋದು, ಇನ್ನು ಅರ್ಧ ಜೀವನ ಡಾಕ್ಟರ್ ಸುತ್ತೋದು. ಎಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ? ಯಾವ ಊರಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ? ಯಾವ ಊರಲ್ಲಿ ತುಂಬಾ ಫೇಮಸ್ ಫಾರಿನ್ ರಿಟರ್ನ್ ಡಾಕ್ಟರ್ ಇದ್ದಾರೆ? ಯಾರು PG ಮಾಡಿದ್ದಾರೆ? ಯಾರು ಎಲ್ಲೆಲ್ಲಿಂದನೋ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಹಾನರ್ಸ್ ಅವಾರ್ಡ್ಸ್ ಪಡೆದಿದ್ದಾರೆ? ಆ ಡಾಕ್ಟ್ರು ನನಗೆ ಟ್ರೀಟ್ಮೆಂಟ್ ಕೊಟ್ರೆ ಐ ಆಮ್ ವೆರಿ ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಕಾಯಿಲೆ ಬರೋಕ್ ಮೊದ್ಲೇ ಕಾಯಿಲೆಗಳಿಗೆ ರೆಡಿ ಆಗೋದು, ಕಾಯಿಲೆ ಬರೋಕ್ ಮೊದ್ಲೇ ಕಾಯಿಲೆಗೆ ಇನ್ವಿಟೇಷನ್ ಕೊಡೋದು, ಕಾಯಿಲೆ ಬರೋಕ್ ಮೊದ್ಲೇ ಹೆಲ್ತ್ ಇನ್ಶೂರೆನ್ಸ್ ಕಟ್ಟೋದು. ಯಾತಕ್ಕೆ ಈ ತರ ಆಗ್ಬಿಟ್ವಿ ನಾವು? ಯಾತಕ್ಕೆ ಈ ತರ ಆಗ್ತಾ ಇದೀವಿ ಅಂದ್ರೆ ವಿ ಆಲ್ ನೆಗ್ಲೆಕ್ಟೆಡ್ ಟೇಕಿಂಗ್ ಕೇರ್ ಆಫ್ ಮೈಂಡ್. ಒಂದು ಪ್ರೊಫೆಷನ್ ಅಲ್ಲಿ, ಒಂದು ಎಂಪ್ಲಾಯಿ ಲೈಫ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಮನೆಯಿಂದ ಹೊರಗೆ ಹೋಗ್ತೀವಿ, ಹೊರಗಿಂದ ಮನೆಗೆ ಬರ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ಬಟ್ ಒನ್ ಥಿಂಗ್ ವಿ ಕ್ಯಾರಿ ದಟ್ ವಿ ಕಾಲ್ ಇಟ್ ಆಸ್ ಎಮೋಷನಲ್ ಬ್ಯಾಗೇಜಸ್. ಏನಂತ ಕರಿತೀವಿ? ಎಮೋಷನಲ್ ಬ್ಯಾಗೇಜಸ್. ನೋಡಿ, ಬೆಳಗ್ಗೆ ನೀವು ಮನೆಯಿಂದ ಹೊರಗೆ ಹೋಗ್ತೀರಾ ಜಾಬ್ಗೆ, ಸ್ಟಾರ್ಟಿಂಗ್ ಅಲ್ಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯ್ತು. ಒಳಗಡೆ ಕಾಮೆಂಟ್ರಿ, ಏನ್ ಗೌರ್ಮೆಂಟೋ, ಏನ್ ಜನನೋ, ಏನೋ ಒಂದ್ ಡಿಸಿಪ್ಲಿನ್ ಇಲ್ಲ, ಏನ್ ಕಂಟ್ರಿನೋ, ಯಾವಾಗ ಉದ್ಧಾರ ಆಗುತ್ತೋ. ಹೌ ಮೆನಿ ಥಾಟ್ಸ್, ಡಿಪ್ಲೀಟೆಡ್ ಲಿಟ್ಲ್ ಎನರ್ಜಿ. ಆಫೀಸ್ ಒಳಗೆ ಹೋಗ್ತೀರಾ, ಅಲ್ಲಿ ನಿಮ್ ಬಾಸ್ ಗರಂ ಇರ್ತಾರೆ, ಅಲ್ಲಿ ಹೋಗ್ತೀರಾ, ಅಲ್ಲಿ ವಾತಾವರಣ ನೋಡ್ತೀಯಾ, ಯಾಕೋ ಇವತ್ತು ಬಾಸ್ ಸರಿ ಇಲ್ಲ, ನೀನನ್ ಕರಿತಾ ಇದಾರೆ ಹೋಗೋ ಅಂತಾರೆ. ಅಲ್ಲಿ ಹೋಗ್ತೀರಾ, ಅಲ್ಲಿ ಇನ್ನೊಂದು 4-5 ಮಾತುಗಳು ಕೇಳ್ಬೇಕು ಬರುತ್ತೆ. ಅಲ್ಲಿ ಮತ್ತೆ ಸ್ವಲ್ಪ ಎನರ್ಜಿ ಡಿಪ್ಲೀಟ್, ಬ್ಯಾಟ್ರಿ ಏನಾಯ್ತು? ಡಿಪ್ಲೀಟೆಡ್. ಆಮೇಲೆ ವರ್ಕ್ ಮಾಡಬೇಕು, ನಾಟ್ ವಿತ್ ಪ್ಲೆಷರ್, ವರ್ಕ್ ವಿತ್ ಪ್ರೆಷರ್ ಇಂದ ಮಾಡ್ತಾ ಇಲ್ಲ, ಪ್ರೆಷರ್ ಇಂದ ಕೆಲಸ ಮಾಡ್ತಾ ಇರೋದು. ಪ್ರೆಷರ್ ಇಂದ ಕೆಲಸ ಮಾಡ್ಬಿಟ್ಟು ಮತ್ತೆ ಮನೆಗೆ ಯಾವಾಗ ಹೋಗೋಣ ಅಂತ ಅನ್ಕೊಂತೀರಾ. ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿರೋದೆಲ್ಲ ಸ್ಟ್ರೆಸ್, ಟೆನ್ಷನ್, ಇಲ್ಲಿರೋ ನೆಗೆಟಿವ್ಸ್, ಇಲ್ಲಿರ್ತಕ್ಕಂತ ಎಲ್ಲ ಎಮೋಷನಲ್
ಏನೆಲ್ಲ ವೈಬ್ರೇಷನ್ಸ್ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಟ್ರಾಫಿಕ್ ಅಲ್ಲಿ ಹೋಗೋದು. ಆ ಟ್ರಾಫಿಕ್ ಅಲ್ಲೆಲ್ಲ ಜನ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಟಿಟ್ಯೂಡ್ಸ್ ಅಲ್ಲಿ ಇರ್ತಾರೆ. ಅವ್ರದೆಲ್ಲ ಎನರ್ಜಿನ ಅಬ್ಸರ್ವ್ ಮಾಡೋದು. ಮತ್ತೆ ಮನೆ ಒಳಗೆ ಹೋಗೋದು. ಅಲ್ಲಿ ಮನೆಗೆ ಹೋದ್ರೆ ಮಕ್ಕಳು ತೀಟೆ ಮಾಡ್ತಾ ಇರ್ತಾರೆ, ತರಲೆ ಮಾಡ್ತಾ ಇರ್ತಾರೆ. ಇದೆಲ್ಲ ಬರ್ಸ್ಟ್ ಆಗಿ ಅವ್ರ ಮೇಲೆ ಬೀಳೋದು. ಅದೆಲ್ಲ ಆದ್ಮೇಲೆ ಸ್ವಲ್ಪ ಟಿವಿ ಹಾಕೊಳ್ಳೋದು. ಆ ಟಿವಿ ಹಾಕೊಂಡ್ರೆ ಅಲ್ಲಿ ಅತ್ತೆ ಸೊಸೆ ಜಗಳ ಆಡೋದು, ಗಂಡ ಹೆಂಡತಿ ಬ್ರೇಕ್ ಡೌನ್ ಆಗೋದು. ಇಲ್ಲಿ ಅವರು ಇವರು ಕೂಡ ಒಬ್ರಿಗೊಬ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ನೆಗೆಟಿವ್ ಮಾಡೋದು. ಅದನ್ನೆಲ್ಲ ನೋಡೋದು. ಅದ್ ನೋಡ್ಬಿಟ್ಟು ಮತ್ತೆ ಸ್ಕ್ರೀನ್ ಟೈಮ್ ಸ್ಟಾರ್ಟ್ ಆಯ್ತು. ಆಮೇಲೆ ದಿಮ್ಮೇಲೆ ಮಲ್ಗೋದು. ಸ್ಕ್ರೀನ್ ಟೈಮ್ ಅಲ್ಲಿ ಆ ಜೋಕು ಈ ಜೋಕು, ಆ ಪೊಲಿಟಿಷಿಯನ್ ಬೈ ಈ ಪೊಲಿಟಿಷಿಯನ್ ಬೈ, ಇದೆಲ್ಲ ಮಾಡ್ಕೊಂಡು ಮತ್ತೆ ನಿದ್ದೆ ಮಾಡೋದು. ಮತ್ತೆ ನಿದ್ದೆ ಮಾಡಿದಾಗ ಡಸ್ ಅವರ್ ಕಾನ್ಶಿಯಸ್, ಡಸ್ ಅವರ್ ಮೈಂಡ್, ಡಸ್ ಅವರ್ ಇನ್ನರ್ ಪವರ್ ಎನರ್ಜೈಸ್ ಆಯ್ತಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎನರ್ಜೈಸ್ ಆಯ್ತಾ? ಇಲ್ಲ. ಒಂದು ಕಡೆ ಗಂಡ ಈ ತರ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ರೆ, ಇನ್ನ ಮನೇಲಿ ಅಡಿಗೆ ಮಾಡ್ತಕ್ಕಂತಹ ನಮ್ಮ ಮಾತೆಯರು ಅಕ್ಕಂದ್ರು ಬಹಳ ಚೆನ್ನಾಗಿ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಟಿವಿ ಸೀರಿಯಲ್ ಹಚ್ಕೊಂಡು ಅಡ್ಗೆ ಮಾಡೋದು, ಯೂಟ್ಯೂಬ್ ಹಾಕೊಂಡು ಅಡ್ಗೆ ಮಾಡೋದು. ಮತ್ತೆ ಇನ್ನು ಯಾವ್ಯಾವ್ದೋ ಇದೆಯಲ್ಲ, ಏನದು ಸಾಸ್ ಬಹು ಅಂತೆ, ನನಗೆ ಗೊತ್ತಿಲ್ಲ ಅಷ್ಟು ಸೀರಿಯಲ್ಸ್, ನಿಮಗೆ ಗೊತ್ತಿರುತ್ತೆ ಡೈಲಿ ನೋಡ್ತಕ್ಕಂಥವ್ರಿಗೆ. ಅದೆಲ್ಲಾನು ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಅದೆಲ್ಲ ಬಿಡು. ಬಟ್ ಡೈಲಿ ಧಾರಾವಾಹಿಗಳಿರುತ್ತೆ. ಎಮೋಷನಲ್ ಎಕ್ಸ್ಪ್ಲಾಯ್ಟೇಷನ್ ಅಂತೀವಿ. ಕೆಲವ್ರು ಹೇಳ್ತಾರೆ, ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಸರ್, ಅವರು ಅಳ್ತಾರ ಸರ್ ಟಿವಿಯಲ್ಲಿ ಸಿನಿಮಾಲ್ಲಿ, ಅವ್ರಿಗೆ ದುಡ್ಡು ಕೊಡ್ತಾರ ಸರ್, ನಮ್ಮನ್ನ ಅಳಿಸ್ತಾರ ಸರ್, ನಮ್ಗೇನ್ ಸರ್ ಬರುತ್ತೆ? ನಮಗ್ ಬರುತ್ತೆ ಕಣ್ಣೀರು. ನಮ್ಗೇನ್ ಬರುತ್ತೆ? ಕಣ್ಣೀರು. ಅವರಾದ್ರೂ ಹತ್ರ ದುಡ್ಡು ಕೊಡ್ತಾರೆ. ಹಾಗಾದ್ರೆ ಈ ಸೀರಿಯಲ್ಸ್, ಈ ರೀತಿ ಇರ್ತಕ್ಕಂತಹ ಎಲ್ಲಾ ಪ್ರಕಾರದ ಧಾರಾವಾಹಿಗಳು ನಮ್ಮನ್ನ ಎಮೋಷನಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ? ಎಮೋಷನಲಿ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂತಾ ಇದ್ದಾರೆ. ಇದಕ್ಕೆ ನಾವೆಲ್ಲ ಏನಾಗ್ಬಿಡ್ತಾ ಇದೀವಿ ಅಂದ್ರೆ, ಮೈಂಡ್ ಚಾರ್ಜ್ ಆಗಿಲ್ಲ, ಮೈಂಡ್ಗೆ ಒಂದು ಚೇಂಜ್ ಬೇಕು, ಮೈಂಡ್ಗೆ ಒಂದು ನ್ಯೂನೆಸ್ ಬೇಕು, ಮೈಂಡ್ಗೆ ಏನಾದ್ರೂ ಸ್ಪೈಸಿ ಥಿಂಗ್ಸ್ ಬೇಕು, ಮೈಂಡ್ಗೆ ಬೋರ್ಡಮ್ ಇಷ್ಟ ಆಗಲ್ಲ, ಮೈಂಡ್ಗೆ ಏನಾದ್ರೂ ಹೊಸತನ ಬೇಕು. ಅದು ಎಲ್ಲಿದೆ ಅಂತ ಗೊತ್ತಿಲ್ಲದೆ ಸ್ವಲ್ಪ ಮೂಡ್ ಆಫ್ ಆಯ್ತಂದ್ರೆ ಸ್ವಿಚ್ ಆನ್ ಟಿವಿ. ಇದು ನಮ್ದು ಲೈಫ್ ಸ್ಟೈಲ್ ಆಗುತ್ತೆ. ಮೂಡ್ ಆಫ್, ಟಿವಿ ಆನ್. ಅಲ್ಲಿ ಯಾವುದೇ ರೀತಿ ನಮ್ಮ ಮೈಂಡ್ ಏನಾಗೋದಿಲ್ಲ, ಚಾರ್ಜ್ ಆಗೋದಿಲ್ಲ. ಅದಕ್ಕೆ ಇವಾಗಿನ ಒಂದು ಮೆಡಿಕಲ್ ಸೈನ್ಸ್ ಹೇಳ್ತಾ ಇದೆ, ಏನಂತ? ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಯಾವ ಡಿಸೀಸಸ್ ಜಾಸ್ತಿ ಆಗ್ತಿದೆ? ಸೈಕೋಸೊಮ್ಯಾಟಿಕ್, ಮನೋರೋಗಗಳು. ಯಾಕೆ ಮನೋರೋಗಗಳು ಬರ್ತಾ ಇದೆ ಅಂದ್ರೆ ಎಮೋಷನಲ್ ಫಿಟ್ನೆಸ್ ಕೊರತೆ. ಎಮೋಷನಲ್ ಫಿಟ್ನೆಸ್ ಕೊರತೆ. ನೋಡಿ, ಕೊರೋನಾ ಬರೋಕ್ ಮೊದಲು ಸ್ವಲ್ಪ ಎಲ್ರದ್ದು ಹೆಲ್ತ್ ಕಾನ್ಶಿಯಸ್ ಕಡಿಮೆ ಇತ್ತು. ಈ ಕೊರೋನಾ ಬಂದ ಮೇಲೆ ಎಲ್ಲಿ ನೋಡಿದ್ರು ಫೀಲ್ಡ್ಗಳು, ಪಾರ್ಕ್ಗಳು, ಎಲ್ಲಿ ನೋಡಿದ್ರು ಕೂಡ ಗಾರ್ಡನ್ಸ್, ಎಲ್ಲ ಕಡೆ ಜನ ಏನಾಗ್ಬಿಟ್ರು? ಸ್ವಲ್ಪ ಅವೇಕನ್ ಆಗ್ಬಿಟ್ರು. ಯಾಕೆ? ವಾಯ್ ವಾಯ್ ಯಾಕೆ ಬೇಕು ನಮ್ಗೆ ಫಿಟ್ನೆಸ್? ನಾವ್ ಯಾಕೆ ಹೋಗ್ಬೇಕು? ಪಾರ್ಕ್ ಅಲ್ಲಿ ಸುತ್ತಕ್ಕೆ ಯಾಕೆ ಹೋಗ್ಬೇಕು? ಎಕ್ಸರ್ಸೈಸ್ ಯಾಕೆ ಮಾಡ್ಬೇಕು? ಯೋಗಾಸನ ಯಾಕೆ ಮಾಡ್ಬೇಕು? ಫುಡ್ ಲೈಫ್ ಸ್ಟೈಲ್ ಅಲ್ಲಿ ಯಾಕೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಎಲ್ರಿಗೂ ಕಾನ್ಶಿಯಸ್ ಅಲ್ಲಿ ಬಂತು, ನಾನು ನನ್ನ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೋಬೇಕು. ಯಾವ ಪವರ್ ಜಾಸ್ತಿ ಮಾಡ್ಕೋಬೇಕು? ಇಮ್ಯುನಿಟಿ. ಬಟ್ ತಿಳ್ಕೊಳ್ಳಿ ಗೆಳೆಯರೆ, ಇಮ್ಯುನಿಟಿ ಒಂದು ರೀತಿಯಲ್ಲಿದ್ರೆ ಸಾಲ್ವ್. ನಮ್ಮ ಜೀವನದಲ್ಲಿ 4 ಪಿಲ್ಲರ್ಸ್ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಎಮೋಷನಲ್ ಹೆಲ್ತಿ ಆಗಲ್ಲ. ಒಂದು ಫಿಸಿಕಲ್, ಎರಡನೇದು ಮೆಂಟಲ್, ಮೂರನೇದು ಸೋಷಿಯಲ್, ನಾಲ್ಕನೇದು ಸ್ಪಿರಿಚುವಲ್. ಹೇಳಿ ಎಲ್ಲರೂ. ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ. ಹೇಗೆ ಒಂದು ಚೇರಿಗೆ ನೀವು ಕೂತಿರ್ತಕ್ಕಂಥ ಚೇರ್ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ 4 ಕಾಲು ಈಕ್ವಲ್ ಸೈಜ್ ಇರಬೇಕು. ಒಂದು ಕಾಲು ಸ್ವಲ್ಪ ಅಲ್ಲಿರೋ ಸೈಜ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದು ಹಿಂಗೇನಾಗ್ತಾ ಇರುತ್ತೆ? ಅಲುಗಾಡ್ತಿರುತ್ತೆ. ಸೇಮ್ ಟೈಮ್ ನಮ್ಮ ಜೀವನದಲ್ಲಿ ಕೂಡ ಯಾತಕ್ಕೆ ನಮ್ಮ ಮೈಂಡ್ ಇಷ್ಟು ಡೈವರ್ಷನ್ ಆಗುತ್ತೆ, ಇಷ್ಟು ಡಿಸ್ಟಾರ್ಷನ್ ಆಗುತ್ತೆ, ಇಷ್ಟು ನಮ್ಮ ಮನಸ್ಸು ಅಳಿಯುತ್ತೆ ಅಂದ್ರೆ ನಾವು ನಮ್ಮ ಮನಸ್ಸಿನ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಆಲೋಚನೆಗಳ ಕ್ವಾಲಿಟಿ ಚೆಕ್ಕೇ ಮಾಡ್ತಾ ಇಲ್ಲ. ನಮ್ಮ ಮನಸ್ಸನ್ನ ಚಾರ್ಜ್ ಮಾಡೋದಿಕ್ಕೆ, ಅದಕ್ಕೆ ನರ್ಚರ್ ಮಾಡ್ಲಿಕ್ಕೆ, ಅದಕ್ಕೆ ಯಾವ ರೀತಿಯಲ್ಲಿ ಎನರ್ಜಿ ಕೊಡುವಂತ ಒಂದು ಜ್ಞಾನ ಕೊಡ್ಬೇಕು, ಆ ಒಂದು ಮೈಂಡ್ ಬೇಕಾಗಿರುವಂತ ವಿಟಮಿನ್ ಕೊಡ್ತಾ ಇಲ್ಲ. ಆ ವಿಟಮಿನ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಸ್ಟ್ರೆಸ್ ಬೆಳೀತಾ ಹೋಗುತ್ತೆ.
ಈ ಸ್ಟ್ರೆಸ್ ಬೆಳೆದಾಗ ಏನಾಗುತ್ತೆ ಗೊತ್ತಾ? ಸ್ಟ್ರೆಸ್ ಬೆಳೆದಾಗ ಏನಾಗುತ್ತೆ ಗೊತ್ತಾ? ಮನುಷ್ಯ ಹ್ಯಾಪಿಯಾಗಿರಕ್ಕಾಗಲ್ಲ, ಪೀಸ್ಫುಲ್ ಆಗಿರಕ್ಕಾಗಲ್ಲ, ಕಾಮ್ ಆಗಿರಕ್ಕಾಗಲ್ಲ, ಸ್ಟೇಬಲ್ ಆಗಿರಕ್ಕಾಗಲ್ಲ. ಜೀವನದಲ್ಲಿ ಬಂದಿರೋ ಪರಿಸ್ಥಿತಿಯನ್ನ ಎದುರಿಸಕ್ಕೆ ಅವನ ಹತ್ರ ಸ್ಟ್ರೆಂತ್ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ ಮನುಷ್ಯನಿಗೆ ಸ್ಟ್ರೆಸ್ ಯಾವಾಗ ಬರುತ್ತೆ ಅಂತ ಹೇಳ್ತೀರಾ? ಹೇಳಿ ಮೇಡಮ್, ಹೇಳಿ. ಮನುಷ್ಯನಿಗೆ ಸ್ಟ್ರೆಸ್ ಯಾವಾಗ ಬರುತ್ತೆ ಹೇಳಿ? ಇಂಟ್ರಾಕ್ಟ್ ಮಾಡಿದ್ರೆ ತಾನೇ ನಿಮ್ ಬುದ್ಧಿ ಎಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ಸ್ಟ್ರೆಸ್ ಯಾವಾಗ ಬರುತ್ತೆ? ಜಾಸ್ತಿ ಥಿಂಕ್ ಮಾಡಿದಾಗ. ಗುಡ್ ಪಾಯಿಂಟ್. ಮತ್ತೆ ಸ್ಟ್ರೆಸ್ ಯಾವಾಗ ಬರುತ್ತೆ? ಲೇಟ್. ಏನ್ ಲೇಟ್ ಆದಾಗ? ಓಕೆ ಓಕೆ, ಆನ್ ಟೈಮ್ ರೀಚ್ ಆಗಿಲ್ಲ ಅಂದಾಗ. ಓಕೆ, ದಟ್ ಮೀನ್ಸ್ ಸಿಚುವೇಶನ್ ನಿಮ್ ಫೇವರ್ ಇಲ್ದಿರೋವಾಗ ಸ್ಟ್ರೆಸ್ ಬರುತ್ತೆ. ನೆಕ್ಸ್ಟ್, ವರ್ಕ್ ಲೋಡ್ ಆದಾಗ, ನಿಮ್ಮ ಕೆಪಾಸಿಟಿ ಕಡಿಮೆ ಇದ್ದಾಗ ಆವಾಗ ಸ್ಟ್ರೆಸ್ ಬರುತ್ತೆ. ಆಮೇಲೆ ದುಡ್ಡು ಜಾಸ್ತಿ ಆದಾಗ ಅದನ್ನ ಮ್ಯಾನೇಜ್ ಮಾಡಿರೋದು ಹೆಂಗೆ ಅಂತ ಗೊತ್ತಿಲ್ದಾಗ, ಇಲ್ಲ ಅಂದ್ರೆ ರೈಡ್ ಮಾಡ್ತಾರೆ ಅಂತ ಭಯದಿಂದ. ಓಕೆ, ದೆನ್ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಆಮೇಲೆ ದುಡ್ಡು ಕಮ್ಮಿ ಆದಾಗ, ಬೇರೆ ಅವ್ರನ್ನ ಕಂಪೇರ್ ಮಾಡಿದಾಗ, ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ನಾನ್ ಅನ್ಕೊಂಡಂಗ ಅವ್ರು ಇಲ್ವಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರು ಇರ್ಬೇಕಲ್ಲ, ವಾಟ್ ಐ ಎಕ್ಸ್ಪೆಕ್ಟ್ ದಟ್ ಶುಡ್ ಹ್ಯಾಪನ್ ಅಂತ ಅನ್ಕೊಂಡಾಗ. ಎಸ್, ಆಫ್ ಕೋರ್ಸ್ ಇದೆಲ್ಲ ಇದೆ, ಇದೆಲ್ಲ ಇದೆ. ಬಟ್ ಡು ಯು ಥಿಂಕ್ ಇದೆಲ್ಲಾನು ಕೂಡ ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಡು ಯು ಥಿಂಕ್ ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ನನ್ನ ಎಕ್ಸ್ಪೆಕ್ಟೇಷನ್ ನೀನು ನನ್ನ ಪ್ರಕಾರ ಇರಬೇಕು ಅಂತ. ಹಾಗಾದ್ರೆ ಡೈಲಿ ರೊಟೀನ್ ಲೈಫ್ ಅಲ್ಲಿ ಒಂದೊಂದು ರೀತಿಯ ಒಂದೊಂದು ಮನುಷ್ಯನ ಬಿಹೇವಿಯರ್ ನಮ್ಮ ಮುಂದೆ ಬರ್ತಾ ಇರುತ್ತೆ. ನಮ್ಗೆ ಇಷ್ಟ ಇಲ್ದಿರೋ ಹಂಗ ಆಗ್ತಾ ಇರುತ್ತೆ. ಅವರು ಬಿಹೇವಿಯರ್ ಅವ್ರು ತೋರಿಸ್ತಾ ಇದ್ದಾರೆ, ಇಲ್ಲಿ ನಾನು ಮೈಂಡ್ ಅಪ್ಸೆಟ್ ಮಾಡ್ಕೊಂತಾ ಇದ್ದೀನಿ. ದಟ್ ಮೀನ್ಸ್ ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಮೈಂಡ್ ಏನಾಗಿದೆ? ಬೇರೆಯವರ ಬಿಹೇವಿಯರ್ಸ್ಗೆ ಡಿಪೆಂಡ್ ಆಗಿದೆ. ಅಂದ್ರೆ ನಾವು ಎಮೋಷನಲ್ ಡಿಪೆಂಡೆಂಟ್ ಆಗಿದೀವ, ಇಂಡಿಪೆಂಡೆಂಟ್ ಆಗಿದೀವ? ಡಿಪೆಂಡ್ ಆಗಿದೀವಿ. ಈಗ ಫಾರ್ ಎಕ್ಸಾಂಪಲ್, ಲೆಟ್ ಮೀ ಗಿವ್ ಒನ್ ಎಕ್ಸಾಂಪಲ್. ಇವರು ವಿಶ್ವಣ್ಣ ಇದ್ದಾರೆ, ವಿಶ್ವನಾಥ್. ಈ ವಿಶ್ವನಾಥ್ಗೆ ಹೇಳ್ತೀನಿ, ನೋಡಪ್ಪ ನೀನು ಈ ಟೈಮ್ಗೆ ನನಗೆ ಈ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಂಡ್ ಐ ಆಮ್ ವೇಟಿಂಗ್. ಬಟ್ ಆ ಪರ್ಸನ್ ಅವ್ರ ಟೈಮ್ಗೆ ಮಾಡ್ತಾರೆ, ನನ್ನ ಟೈಮಿಗೆ ಮಾಡಲ್ಲ. ಹಾಗಾದ್ರೆ ಅವರು ನನಗೆ ನಾನು ಹೇಳೋ ಒಂದು ಕೆಲಸನ ಅವರು ಮಾಡದೇ ಇರೋ ಕಾರಣ ಅವ್ರೇನ್ ರಿಲ್ಯಾಕ್ಸ್ ಆಗೇ ಇರ್ತಾರೆ, ಬಟ್ ನಾನು ಮಾತ್ರ ಇಲ್ಲೇನಾಗ್ತಾ ಇರ್ತೀನಿ, ಅಪ್ಸೆಟ್ ಆಗ್ತಾ ಇರ್ತೀನಿ. ದಟ್ ಮೀನ್ಸ್ ಮೈ ಮೈಂಡ್ ಈಸ್ ಡಿಪೆಂಡೆಂಟ್ ಆನ್ ಹಿಸ್ ಬಿಹೇವಿಯರ್. ಅಂದ್ರೆ ನನ್ನ ಎಮೋಷನ್ ಅವರ ಒಂದು ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿದೆ ಅಂದಾಗ, ಈ ತರ ದಿನದಲ್ಲಿ 10 ಜನ ನಾನು ನೋಡೋರೆಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾಗ, ಡಸ್ ಐ ಎಕ್ಸ್ಪೀರಿಯನ್ಸ್ ದ ಫೀಲಿಂಗ್ ಆಫ್ ಎಮೋಷನಲ್ ಇಂಡಿಪೆಂಡೆಂಟ್? ನೋ. ಹಾಗಾದ್ರೆ ನನ್ನ ಮೈಂಡ್ ಏನಾಯ್ತು? ನನ್ನ ಮೈಂಡ್ ಏನಾಯ್ತು? ಇನ್ನೊಬ್ರು ಆಪರೇಟ್ ಮಾಡೋ ರಿಮೋಟ್ ಕಂಟ್ರೋಲ್ ಆಗೋಯ್ತು. ನನ್ನ ಮೈಂಡ್ ಏನಾಗೋಯ್ತು? ಇನ್ನೊಬ್ರು ಆಪರೇಟ್ ಮಾಡೋ ರಿಮೋಟ್ ಕಂಟ್ರೋಲ್ ಆಯ್ತು. ಯಾವಾಗ ನಮ್ಮ ಮೈಂಡ್ ರಿಮೋಟ್ ಕಂಟ್ರೋಲ್ ನಮ್ ಕೈಯಿಂದ ಬಿಟ್ಬಿಟ್ಟು ಇನ್ನೊಬ್ರ ಕೈ ಕೊಟ್ಬಿಡ್ತೀವಿ, ಅವಾಗ ನಾವ್ ಯಾವತ್ತೂ ಹ್ಯಾಪಿಯಾಗಿರೋಕ್ಕಾಗಲ್ಲ. ನೀವ್ ಅನ್ಕೊಳ್ತೀರಾ, ನಮ್ ಜೀವನದಲ್ಲಿ ಸ್ಪಿರಿಚುಯಾಲಿಟಿ ಯಾಕೆ ಬೇಕು? ನಮ್ ಜೀವನದಲ್ಲಿ ಮೆಡಿಟೇಷನ್ ಯಾಕೆ ಬೇಕು? ನಮ್ಮ ಜೀವನದಲ್ಲಿ ಈ ರೀತಿ ಆಧ್ಯಾತ್ಮಿಕತೆ ಯಾಕೆ ಬೇಕು? ಅಂದ್ರೆ ನಿಮ್ಮ ರಿಮೋಟ್ ಕಂಟ್ರೋಲ್ ನೀವು ಹೇಗೆ ಆಪರೇಟ್ ಮಾಡಬೇಕು, ನಿಮ್ಮ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋ ಟ್ರೈನಿಂಗ್ ಗೋಸ್ಕರಬೇಕು. ಇಲ್ಲ ಅಂದ್ರೆ ಲೈಫ್ ಎಲ್ಲ ಕೂಡ ನಾವು ಖುಷಿಯಾಗಿರಕ್ಕಾಗಲ್ಲ. ನಮ್ಮ ಮೈಂಡ್ ತುಂಬಾ ಅಪ್ಸೆಟ್ ಆಗೋದು ಯಾವಾಗ ಗೊತ್ತಾ ಡಿಯರ್ ಫ್ರೆಂಡ್ಸ್? ನಮ್ಮ ಮೈಂಡ್ ತುಂಬಾ ಅಪ್ಸೆಟ್ ಆಗೋದು ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡಿದಾಗ. ಯಾವಾಗ? ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡಿದಾಗ. ನಿಮ್ಮ ಲೈಫ್ ಅಲ್ಲಿ ನೀವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೋಬೇಡಿ, ನಿಮ್ಮ ಯುನಿಕ್ನೆಸ್ ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ಗೆ ಒಂದು ಪಾಸಿಟಿವ್ ಎನರ್ಜೈಸ್ ಕೊಟ್ಟು ನೀವು ಗುಡ್ ಒಂದು ಥಿಂಕಿಂಗ್ ಅಲ್ಲಿ ನಿಮ್ಮ ಟಾಸ್ಕ್ ನ ಚೆನ್ನಾಗಿ ಮಾಡ್ತಾ ಹೋಗಿ, ನಿಮ್ಮ ಯುನಿಕ್ನೆಸ್ ನಿಮ್ಮನ್ನ ಮುಂದಕ್ಕೆ ತಗೊಂಡೋಗುತ್ತೆ. ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ಯುನಿಕ್. ಇದನ್ನ ಮರ್ತೋಗ್ಬಿಟ್ಟಿದೀವಿ. ಅವ್ರ ಹಂಗ ಆಗಿದ್ದಾರೆ, ನಾನ್ ಹಂಗ ಆಗ್ಬೇಕು ಅನ್ಕೊಳ್ಳೋಷ್ಟೊತ್ತಿಗೆ ಅವ್ರು ಇನ್ನೂ ಮುಂದೆ ಹೋಗಿರ್ತಾರೆ. ಹೌದಾ? ಕರೆಕ್ಟಾ? ನಾನು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಕಾರ್ಯಕ್ರಮ ನಡೀತಾ ಇತ್ತಂತೆ. ಆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಸ್ಪೀಕರ್
ಒಂದು 1 ಲಕ್ಷದ ಒಂದು ಲಕ್ಸುರಿ ಸೋಫಾ ಸೆಟ್ ಅಲ್ಲಿ ಕೂತ್ಕೊಂಡಿದ್ರಂತೆ. ಎದುರುಗಡೆ ಕೂತಿರ್ತಕ್ಕಂಥವನು ಒಂದು 200 ರೂಪಾಯಿ ಇದೇ ತರ ಕಾಮನ್ ಚೇರ್ ಅಲ್ಲಿ ಕೂತಿದ್ನಂತೆ. ಅವರು ಸೋಫಾದಲ್ಲಿ ಕೂತಿದ್ದಾರೆ, ಇವ್ರು ಚೇರ್ ಅಲ್ಲಿ ಕೂತಿದ್ದಾರೆ. ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ. ನೋಡ್ತಾ 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 ಆ 200 ರೂಪಾಯಿ ಚೇರ್ ಅಲ್ಲಿ ಕೂತಿರ್ತಕ್ಕಂಥವನು ಮುಖ ಬಾಡಿ ಹೋಯ್ತಂತೆ. ಆಗ ಈ 1 ಲಕ್ಷ ರೂಪಾಯಿ ಸೋಫಾದಲ್ಲಿ ಕೂತಿರ್ತಕ್ಕಂಥವನು, ಏನಪ್ಪ ಇಷ್ಟು ಚೆನ್ನಾಗಿದ್ದೆ, ನೋಡ್ತಾ ನೋಡ್ತಾ ನಿನ್ ಮುಖ ಹೇಗೆ ಈ ತರ ಬಾಡೋಗಿದೆ, ಯಾತಕ್ಕೆ ಇಷ್ಟೊಂದು ಡಲ್ ಆಗ್ಬಿಟ್ಟೆ ಅಂದ್ರೆ, ಸಾರ್ ನೀವೇನ್ ಸರ್ ಅದೃಷ್ಟವಂತರು, ಎಷ್ಟು ಕೇಳ್ಕೊಂಡ್ ಬಂದಿದ್ದೀರಾ, 1 ಲಕ್ಷ ರೂಪಾಯಿ ಸೋಫಾದಲ್ಲಿ ಕೂತಿದ್ದೀರಾ, ನಾನು ನೋಡಿದ್ರೆ ಒಂದು 200 ರೂಪಾಯಿ ಇಂತ ಒಂದು ಚೇರ್ ಅಲ್ಲಿ ಕೂತಿದ್ದೀನಿ ಅಂತ ಹೇಳದ್ನಂತೆ. ಅದಕ್ಕೆ ಆ ಒಂದು ವ್ಯಕ್ತಿ ಕೇಳದ್ನಂತೆ, ನಿನ್ ಪ್ರಕಾರ ಈ ಸೋಫಾ ಹ್ಯಾಪಿನೆಸ್ ಕೊಡುತ್ತಾ ಅಂತ. ಹೌದು, ಪ್ರೂವ್ ಮಾಡ್ತೀಯಾ? ಹೌದು ಅಂತನಂತೆ. ಸರಿ ಬಾ, ನಾನು ಅಲ್ಲಿ ಕೂತ್ಕೊಳ್ತೀನಿ, ನೀನ್ ಇಲ್ಲಿ ಕೂತ್ಕೊ ಅಂತ ಹೇಳದ್ನಂತೆ. ಸರಿ ಕೂಡ್ಸದ್ನಂತೆ. ಆ ಸೋಫಾದಲ್ಲಿ ಕೂತ್ಕೊಂಡ ತಕ್ಷಣನೇ ಅದರ ಕಂಫರ್ಟ್ನೆಸ್, ಅದರ ಸಾಫ್ಟ್ನೆಸ್, ಅದರ ಒಂದು ಫೀಲಿಂಗ್ಸ್ ಅಲ್ಲಿ ಆಹಾ ಓಹೋ ಅಂತ ಎಂಜಾಯ್ ಮಾಡ್ತಾ ಇದ್ನಂತೆ. 1 hour ವರೆಗೂ ಎಂಜಾಯ್ ಮಾಡ್ತಿದ್ನಂತೆ. ಇದ್ದಿದ್ದಂಗೆ ಅವನಿಗೆ ಒಂದು ಟೆಲಿಫೋನ್ ಕಾಲ್ ಬಂತಂತೆ. ಆ ಟೆಲಿಫೋನ್ ಕಾಲ್ ಅಂದ್ರೆ, ಯುವರ್ ಕ್ಲೋಸ್ ಫ್ರೆಂಡ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್, ಹಿ ವಾಂಟ್ ಯು ಟು ಸಿ ಇಮಿಡಿಯೇಟ್ಲಿ ಅಂತ ಹೇಳಿ ಅವನ್ಗೊಂದು SMS ವಾಟ್ಸ್ಆಪ್ ಮೆಸೇಜ್ ಬಂತು. ಆಗ ಅವ್ನು ಹೇಳ್ತಾನಂತೆ, ಕೂತ್ಕೋ, ಇಲ್ಲ ನಾನು ಹೋಗ್ಬೇಕು. ಯಾಕಿಷ್ಟು ಟೆನ್ಷನ್ ಅಲ್ಲಿ ಇದೆಯಾ, ಯಾಕಿಷ್ಟು ಸ್ಟ್ರೆಸ್ ಅಲ್ಲಿ ಇದೆಯಾ, ನೀನ್ ಎಲ್ಲಿದ್ಯಾ ಗೊತ್ತಾ, 1 ಲಕ್ಷ ರೂಪಾಯಿ ಸೋಫಾದಲ್ಲಿ ಇದೆಯಾ ನೀನು. ಯಾಕೆಂದ್ರೆ ಇಲ್ಲ ಈ ಸೋಫಾದಲ್ಲಿ ಯಾವ ಖುಷಿನೂ ಇಲ್ಲ, ಯಾವ ಹ್ಯಾಪಿನೆಸ್ ಇಲ್ಲ, ಖುಷಿ ಹ್ಯಾಪಿನೆಸ್ ಇರೋದು ನನ್ನ ಒಳಗಡೆ, ಇದ್ರಲ್ಲ ಅಂತ ಅವತ್ತು ರಿಯಲೈಸ್ ಮಾಡ್ಕೊಂಡಂತೆ. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ನಮ್ಮ ಲೈಫ್ ಅಲ್ಲಿ ಯಾವತ್ತೂ ಕೂಡ happiness will radiate from the mind. It is going to ignite from the mind, not with things, not with comforts, not with people behavior, not with our expectations. ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಯಾವತ್ತೂ ಹ್ಯಾಪಿ ಆಗಿರ್ತೀವಿ. ನಿಮಗೆ ಒಂದು ಅದ್ಭುತವಾದ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಆಲ್ ಒಂದ್ಸತಿ ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಮ್ಮೆ ಒಂದು ಕಾಗೆ ಒಂದು ಮರದ ಮೇಲೆ ಕುತ್ಕೊಂಡು ಇಟ್ ಸ್ಟಾರ್ಟೆಡ್ ಟು ವೀಪ್, ಅಳ್ತಾ ಇತ್ತಂತೆ. ಆ ಕಾಗೆ ಅಳ್ತಾ ಇದ್ದಂತ ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಜಪ ಮಾಡ್ಕೊಂಡಿದ್ದಂತೆ. ಈ ಕಾಗೆ ಅಳ್ತಾ ಇರುವಂತ ಕಣ್ಣೀರು ಆ ಸನ್ಯಾಸಿಯ ಒಂದು ಇದರ ಮೇಲೆ ಬಿತ್ತು, ಮುಖದ ಮೇಲೆ ಬಿದ್ದು, ಏನಿದು ಮಳೆ ಬರ್ತಾ ಇದೆಯಾ ಅಂತ ಕಣ್ ತೆಗೆದು ನೋಡಿದ್ನಂತೆ. ನೋಡಿದ್ರೆ ಕಾಗೆ ಅಳ್ತಾ ಇದೆ. ಆಗ ಆ ಸನ್ಯಾಸಿ ಆ ಕಾಗೆ ಕೇಳ್ತಾನೆ, ಹೇ ಕಾಗೆ, ಯಾಕೆ ಅಳ್ತಾ ಇದೀಯಾ ನೀನು ಅಂತ ಹೇಳಿ. ನಿಮ್ಗೇನ್ ಸ್ವಾಮಿ, ನನ್ ಕತೆ, ನನ್ ಕಷ್ಟ, ನನ್ ದುಃಖ ಯಾರ್ಗೆ ಹೇಳ್ಕೋಬೇಕು, ಏನ್ ಬಂದಿರೋದು ನಿನಗ ಅಂತ ಕಷ್ಟನೇ? ನೋಡಿ, ನಾನು ಕಪ್ಪಾಗಿ ಹುಟ್ಟಿರೋದು ನನ್ ದುರದೃಷ್ಟ. ಆ ಭಗವಂತ ನನ್ನನ್ನ ಕಪ್ಪಾಗಿ ಹುಟ್ಟಿಸ್ಬಿಟ್ಟಿದ್ದಾನೆ. ಇಷ್ಟು ಕಪ್ಪಾಗಿ ನಾನು ಇರೋದ್ರಿಂದ ಜನ ನನ್ನನ್ನ ಪ್ರೀತಿಸಲ್ಲ, ಜನ ನನ್ನ ಹತ್ರಕ್ಕೆ ಸೇರ್ಸಲ್ಲ, ಜನ ನನ್ನ ಬಗ್ಗೆ ಕಾಳಜಿ ವಹಿಸಲ್ಲ, ನನ್ನ ಹತ್ರ ಹೋದ್ರೆ ಉಶ್ ಉಶ್ ಅಂತ ಓಡಿಸ್ತಾರೆ, ನನ್ನ ಬಗ್ಗೆ ಯಾರು ಗಮನ ಕೊಡೋದಿಲ್ಲ ಅಂತ. ಹಾಗಾದ್ರೆ ನಿನ್ ಪ್ರಕಾರ ಯಾರಮ್ಮ ಖುಷಿಯಾಗಿದ್ದಾರೆ ಹೇಳಮ್ಮ ಕಾಗೆ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ನನ್ ಪ್ರಕಾರ ಆ ಒಂದು ಹಂಸ ಇದೆಯಲ್ಲ, ಎಷ್ಟು ಬೆಳ್ಳಗಿದೆ, ಆ ಹಂಸದ ತರ ಏನಾದ್ರೂ ನಾನು ಹುಟ್ಟಿದಿದ್ರೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬಿಳಿಯಾಗಿ ಅದು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ, ಅದು ಖುಷಿಯಾಗಿದೆ ಮಹಾಪ್ರಭು ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಿನ್ನ ತಪೋಬಲದಿಂದ, ನಿನ್ನ ತಪಸ್ಸಿನ ಶಕ್ತಿಯಿಂದ ನನ್ನನ್ನ ನೀನು ಆ ಹಂಸದಂತೆ ಚೇಂಜ್ ಮಾಡ್ಬಿಡು ಅಂತ ಹೇಳುತ್ತಂತೆ. ಆಗ ಅವನು ಹೇಳ್ತಾನಂತೆ, ಯಾವುದಕ್ಕೂ ಒಂದು ಒಳ್ಳೇದು ಒಂದ್ಸತಿ ನೀನು ಹಂಸದ ಹತ್ರ ಕೇಳ್ಕೊಂಡ್ ಬಂದ್ಬಿಡು, ಅದು ಸಂತೋಷವಾಗಿದ್ಯಾ ಅಂತ ಹೇಳುತ್ತಂತೆ. ಹಾಗೆ ಹಾರ್ಕೊಂಡೋಗಿ ಹಂಸದ ಹತ್ರ ಹೋಗಿ ಹೊಗಳಕ್ ಸ್ಟಾರ್ಟ್ ಮಾಡುತ್ತಂತೆ. ಏ ಹಂಸ ಪಕ್ಷಿ, ನೀನ್ ಎಷ್ಟು ಅದೃಷ್ಟ ಮಾಡಿದ್ಯಾ, ನಿನ್ ತರ ಹುಟ್ಟಿದ್ರೆ ಬಿಳಿಯಾಗಿ ಹುಟ್ಟಬೇಕು, ನಂದ್ ಕತೆ ನೋಡಿ ಎಂತದ್ದು ದುರಾದೃಷ್ಟ ಅಂದ್ರೆ, ಅಯ್ಯೋ ನಿನಗೇನು ಗೊತ್ತು ನನ್ನ ಕಷ್ಟ, ಬರೀ ದೇಹ ಒಂದು ಬಿಳ್ಗಿದ್ರೆ ಆಗೋಯ್ತಾ, ನಂತರ ಪ್ರಾಬ್ಲಮ್ ಯಾರಿಗಿದೆ, ಒಂದೇ ಸರೋವರದಲ್ಲಿ ಸುತ್ಕೊಂಡಿರ್ಬೇಕು, ನನ್ ಬಗ್ಗೆ ಯಾರು ಗಮನ ಕೊಡೋದೇ ಇಲ್ಲ,
ಜನ ಬಂದ್ಬಿಟ್ಟು ನನಗೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ, ನನಗೊಂದು ಪ್ರೈವಸಿ ಇಲ್ಲ, ನನಗೊಂದು ಖುಷಿ ಇಲ್ಲ, ಹಾರೋ ಶಕ್ತಿ ಇಲ್ಲ, ನಂದು ಒಂದು ಜೀವನನಾ? ನನ್ ಪ್ರಕಾರ ನೋಡಿದ್ರೆ ನಂದು ಒಂದೇ ಬಣ್ಣ. ಆ ಒಂದು ಗಿಳಿ ಇದೆ ನೋಡು, ಅದಕ್ಕೆ 2 ಬಣ್ಣ ಇದೆ. ಎಷ್ಟು ಬಣ್ಣ ಇದೆ? 2 ಬಣ್ಣ. ಅದು ಸಂತೋಷವಾಗಿದೆ ಅನ್ಸುತ್ತೆ ಅನ್ನತ್ತೆ. ಓ, ಹಾಗಾದ್ರೆ ನೀನ್ ಸಂತೋಷವಾಗಿ ಇಲ್ವಾ ಅಂತ ಹೇಳ್ಬಿಟ್ಟು ಹಾರ್ಕೊಂಡು ಅದು ಗಿಳಿ ಹತ್ರ ಹೋಗುತ್ತೆ. ಗಿಳಿ ಹತ್ರ ಹೋಗ್ಬಿಟ್ಟು, ಹೇ ಗಿಳಿ, ನೀನ್ ಎಷ್ಟು ಸಂತೋಷವಾಗಿದೀಯಾ ನೋಡು, ನೀನು ನೋಡಿದ್ರೆ ಜನಕ್ಕೆ ಎಷ್ಟು ಖುಷಿ ಆಗತ್ತೆ, ನೀನು 2 ಕಲರ್ ಅಲ್ಲಿ ಮಿಂಚ್ತಾ ಇದೀಯಾ, ನನ್ ಪ್ರಕಾರ ನೀನ್ ಎಷ್ಟು ಸಂತೋಷವಾಗಿದೀಯಾ ಅಂದ್ರೆ, ನಿನಗೇನ್ ಗೊತ್ತು ನನ್ ಕಷ್ಟ? ನನ್ನನ್ನೊಂದು ಪಂಜರದಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಜನಕ್ಕೆ ನನ್ನನ್ನ ದುರುಪಯೋಗ ಮಾಡ್ಕೊಳ್ಳೋದೇ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ನನಗೆ ಗಿಣಿ ಶಾಸ್ತ್ರ ಹೇಳು, ಕಣಿ ಹೇಳು, ನನ್ ಗಿಣಿ ಭಾಷೆ ಹೇಳು ಅಂತ ಹೇಳಿ ನನಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ನನಗೆ ಹಾರಕ್ಕೂ ಬಿಡಲ್ಲ, ನನಗೆ ಸುಖವಾಗಿರಕ್ಕೂ ಬಿಡಲ್ಲ. ನಂದು 2 ಬಣ್ಣ. ಆದ್ರೆ ಖುಷಿ ಅಂತ ಹೇಳಿದ್ರೆ ಆ ನವಿಲಿಂದು ನೋಡಪ್ಪ, ಎಷ್ಟು ಬಣ್ಣಗಳಿದೆ ಅದರಲ್ಲಿ, ಅದೆಷ್ಟು ಸಂತೋಷವಾಗಿದೆ ಅಂತ ಹೇಳ್ತಂತೆ. ಆಗ ಆ ಕಾಗೆ ಹಾರ್ಕೊಂಡು ನವಿಲಿನ ಹತ್ರ ಹೋಗುತ್ತಂತೆ. ನವಿಲಿನ ಹತ್ರ ಹೋಗಿ, ಹೇ ನವಿಲೆ, ನೀನ್ ಎಷ್ಟು ಸಂತೋಷವಾಗಿದ್ಯಾ, ಎಷ್ಟು ಹ್ಯಾಪಿ ಆಗಿದ್ಯಾ, ಎಷ್ಟು ಖುಷಿಯಾಗಿದ್ಯಾ, ಎಷ್ಟು ಕಲರ್ಸ್ ನಿನಗ್ ಮಿಂಚ್ತಾ ಇದೆ ಅಂತ ಹೇಳುತ್ತಂತೆ. ಆಗ ಅದ್ ಹೇಳುತ್ತಂತೆ, ನಿಮ್ಗೆಲ್ಲರಿಗೂ ಕೂಡ ನನ್ನ ಬಾಹ್ಯ ಸೌಂದರ್ಯನೇ ಕಾಣೋದು, ನನ್ನ ಮನಸ್ಸಿನ ಬಾಧೆ ಯಾರಿಗೂ ಕಾಣಲ್ಲ ಅನ್ನತ್ತಂತೆ. ಏನ್ ನಿನ್ ಪ್ರಕಾರ ಹಾಗಾದ್ರೆ ನಾನು ಖುಷಿಯಾಗಿಲ್ವಾ ಅಂದ್ರೆ, ಇಲ್ಲ ಅಂತಾರೆ. ಯಾಕೆ, ನಿನಗೇನ್ ಬಂದಿರೋದ್ ಕಷ್ಟ ಅಂದ್ರೆ, ನೋಡು, ನಾನು ನನ್ನ ಒಂದು ಯಾರು ಇದಿದೆಯಲ್ಲ, ಏನ್ ಹೇಳ್ತಾರೆ, ಮೇಲ್ ನವಿಲಿರುತ್ತಲ್ವಾ, ಪಿ ಹೆನ್ ಅಂಡ್ ಪಿ ಕಾಕ್ ಅಂತಾರಲ್ವಾ, ಆ ಪಿ ಹೆನ್ ಜೊತೆಯಲ್ಲಿ ನನ್ ಪ್ರೈವಸಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಡಲ್ಲ ಈ ಜನ. ನಮ್ಮನ್ನ ಯಾವಾಗ ನೋಡಿದ್ರು ಕೂಡ ಫೋಟೋಗಳಿಟ್ಕೊಂಡು, ಸೆಲ್ಫಿಗಳಿಟ್ಕೊಂಡು ನಮ್ಮನ್ನ ಕೂಡಾಕಿರ್ತಾರೆ. ನಾವು ಅಂತ ಹೇಳಿ ಏಕಾಂತನ ಅನುಭವ ಮಾಡಕ್ಕೆ ಬಿಡೋದಿಲ್ಲ. ನಮ್ಗೊಂದಿಷ್ಟು ರೆಕ್ಕೆ ಬಿಟ್ರೆ ಸಾಕು, ಅದನ್ನೆಲ್ಲ ಕತ್ತರಿಸ್ಬಿಟ್ಟು ಇವ್ರಿಗೆ ಬೇಕಾಗಿರುವಂತ ಏನೇನೋ ಆರ್ನಮೆಂಟ್ಸ್ ಮಾಡ್ಕೊಂಡು ಮಾರಕ್ ಹೋಗ್ತಾರೆ. ನಮ್ಮನ್ನು ಖುಷಿಯಾಗಿ ಬಿಡೋದಿಲ್ಲ. ನಿನ್ ಪ್ರಕಾರ ಯಾರು ಖುಷಿಯಾಗಿರೋದು ಅಂತ? ನನ್ ಪ್ರಕಾರ ಹೇಳ್ಬೇಕಂದ್ರೆ, ನೋಡಕ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ತಂಟೆಗ್ ಬರ್ದೆ ಯಾವಾಗ್ಲೂ ಹಾರ್ಕೊಂಡು ಖುಷಿಯಾಗಿ ಸ್ವತಂತ್ರವಾಗಿರೋದು ಕಾಗೆ ಅಂತ ಹೇಳುತ್ತಂತೆ. ಅದು ಹಾಗೆ ಕಾಗೆ ಅಂತ ಹೇಳಿದಾಗ, ಹಾಗಾದ್ರೆ ಇವ್ರು ಯಾರು ಖುಷಿ ಇಲ್ಲ ಅಂತ ಹೇಳ್ಬಿಟ್ಟು ಅದು ಓಡಿ 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 ಮತ್ತೆ ಸಂತೋಷವಾಗಿ ಅಷ್ಟೇ ಸ್ಪಿರಿಟ್ ಇಂದ ಹೋಗುತ್ತಂತೆ ಆ ಒಂದು ಸಾಧು ಹತ್ರ ಹೋಗಿ. ಏನಮ್ಮ, ನಿನ್ನನ್ನು ಏನ್ ಮಾಡ್ಬೇಕು? ನವಿಲ್ ಮಾಡ್ಲಾ, ಗಿಣಿ ಮಾಡ್ಲಾ, ಹಂಸ ಮಾಡ ಅಂದ್ರೆ, ಮಹಾಪ್ರಭು ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ ಟೈಮು ವೇಸ್ಟ್ ಮಾಡಿದೆ, ನಾನು ಸುಮ್ನೆ ಏನು ಅನಾವಶ್ಯಕವಾಗಿ ನಾನು ನೊಂದ್ಕೊಂಡೆ, ನನಗೆ ಈ ಕಾಗೆಯಾಗಿರೋದೇ ಚೆನ್ನಾಗಿದೆ, ನನ್ನ ತಂಟೆಗೆ ಯಾರು ಬರಲ್ಲ, ನನ್ನ ಪ್ರೈವಸಿ ಯಾರನ್ನು ಕೂಡ ಅಡ್ಡ ಆಗೋದಿಲ್ಲ, ನಾನು ಕಪ್ಪಾಗಿದ್ರು ಕೂಡ ನನ್ನ ಮನಸ್ಸಿಂದ ಆನಂದವಾಗಿದ್ದೀನಿ ಅಂತ ಹೇಳುತ್ತಂತೆ. ಹೀಗೆ ನಾವು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಬೇರೆಯವ್ರನ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ ಅಂದಾಗ ಯಾವತ್ತೂ ಹ್ಯಾಪಿಯಾಗಿರೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಒಳಗಡೆ ಎಮೋಷನಲ್ ಸ್ಟ್ರೆಂತ್ ಇಂಪಾರ್ಟೆಂಟ್. ಎಮೋಷನಲಿ ನಮ್ಮಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೆ ನಾವು ಹ್ಯಾಪಿ ಇರೋಕ್ಕಾಗಲ್ಲ. ನಮ್ಮ ಮನಸ್ಸು ಯಾವಾಗ್ಲೂ ಕೂಡ ಔಟ್ಸೈಡ್ ಫೋಕಸ್ ಮಾಡ್ತಾ ಇರುತ್ತೆ, ಇನ್ಸೈಡ್ ಫೋಕಸ್ ಮಾಡಲ್ಲ. ಯಾಕಂದ್ರೆ ಮನಸ್ಸಿನ ಚಾರ್ಜ್ ಮಾಡೋದು ಮರ್ತೋಗ್ತೀವಿ. ಒಂದು ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ಸ್ ಎಷ್ಟಾದ್ರೂ ಇರ್ಬೋದು, ಆ ಅಪ್ಲಿಕೇಶನ್ಸ್ ಯೂಸ್ ಆಗ್ಬೇಕಂದ್ರೆ ದಿನಾಗ್ಲೂ ನಾವು ಮರಿದೆ ಚಾರ್ಜ್ ಮಾಡೋದು ಮೊಬೈಲ್. 1 ಗಂಟೆ ಮೊಬೈಲ್ ಚಾರ್ಜ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲಾ ಒಂದು ಏನು ಅಪ್ಲಿಕೇಶನ್ಸ್ ಇದೆ ಏನು ಯೂಸ್ ಆಗೋದಿಲ್ಲ. ಅದೇ ರೀತಿ ಜೀವನದಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ರು ನೀವು ಮನಸ್ಸಿನ ಹ್ಯಾಪಿನೆಸ್ನ, ಮನಸ್ಸಿನ ಖುಷಿನ ಮೇಂಟೈನ್ ಮಾಡ್ಲಿಲ್ಲ, ಮನಸ್ಸು ಯಾವ್ದೋ ರೀತಿ ಹರ್ಟ್ ಆಗ್ತಾ ಇದೆ, ಮನಸ್ಸಲ್ಲಿ ಯಾವುದೋ ಒಂದು ರೀತಿ ಕಳೆದೋಗಿರುವಂತ ಮಾತುಗಳು ನೆನಪಾಗಿ ಬೇಸರ ಆಗ್ತಾ ಇದೆ, ಪಾಸ್ಟ್ ಥಿಂಕಿಂಗ್ ಅಲ್ಲಿ ಹೋಗ್ತಾ ಇದೆ, ಮನಸ್ಸು ಯಾರೋ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಂತ ಇದೆ, ಮನಸ್ಸು ಯಾವುದೋ ಒಂದು ಗೋಲ್ ಇಟ್ಕೊಂಡು ರೀಚ್ ಆಗ್ಲಿಲ್ಲ ಅನ್ಬಿಟ್ಟು ಅದನ್ನೇ ಥಿಂಕ್ ಮಾಡ್ತಾ ಇದೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೆ, ಅಥವಾ ಮನಸ್ಸು ಯಾವಾಗ್ಲೂ ಕೂಡ ಬೇರೆಯವ್ರ ಜೊತೆ ಎಕ್ಸ್ಪೆಕ್ಟ್ ಇಟ್ಕೊಂಡು ಅವ್ರು ನನ್ನ ಪ್ರಕಾರ ನಡ್ಕೊಂಡಿಲ್ಲ ಅನ್ಬಿಟ್ಟು ಮನಸ್ಸು ಕೊರಗ್ತಾ ಇದೆ. ಆದ್ರೆ ನಾನು ತಿಂಗಳಿಗೆ ₹1,00,000 ಸ್ಯಾಲ್ರಿನೂ ತಗೊಳ್ತಾ ಇದ್ದೀನಿ, ಒಳ್ಳೆ ಒಂದು ರೆಪ್ಯೂಟೆಡ್ ಕಂಪನಿಯಲ್ಲಿ ಜಾಬು ಮಾಡ್ತಾ ಇದ್ದೀನಿ, ಫಿಸಿಕಲ್ ಆಗಿ ಎಲ್ಲರಿಗೂ ಕೂಡ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂದ್ರೆ ವಾವ್ 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 ವಂಡರ್ಫುಲ್ ವಂಡರ್ಫುಲ್. ಆದ್ರೆ ಒಳಗ್ ನೋಡಿದ್ರೆ ಮನಸ್ಸು ತುಂಬಾ ತುಂಬಾ ವೀಕ್. ಆತರ ಇರೋದು ಜೀವನದಲ್ಲಿ ಸಕ್ಸಸ್ ಅಲ್ಲ, ಆತರ ಇರೋದು ಜೀವನದಲ್ಲಿ ಹ್ಯಾಪಿನೆಸ್ ಅಲ್ಲ, ಆತರ ಇರೋದು ಜೀವನದಲ್ಲಿ ಎಮೋಷನಲ್ ಫಿಟ್ನೆಸ್ ಅಲ್ಲ. ನೋಡಿ,
ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ತಾಯಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ, ಮೆನಿ ಟಾಸ್ಕ್. ಆ ಕಡೆ ಫೋನ್ ಬಂದ್ರೆ ಎತ್ತುತ್ತಾಳೆ, ಈ ಕಡೆ ಅಡಿಗೆನೂ ಮಾಡ್ತಿರ್ತಾಳೆ, ಇನ್ನೊಂದು ಕಡೆ ಯಾರಾದ್ರೂ ಕರೆದ್ರೂ ಅಟೆಂಡ್ ಮಾಡ್ತಾಳೆ. ಇದ್ರ ಜೊತೆಗೆ ಒಂದು ಮಗು ಕ್ರೇಡಲ್ ಅಲ್ಲಿ ಅಥವಾ ತೊಟ್ಲಲ್ಲಿ ಮಲಗಿಸಿರ್ತಾಳೆ. ಆ ಮಗು ಮಲಗಿರುತ್ತೆ, ಕೆಲಸ ಮಾಡ್ಕೊಂತಾ ಇರ್ತಾಳೆ. ಆ ಕೆಲಸ ಮಾಡ್ಕೊಳ್ಳೋವಾಗ ಮಗು ಮಧ್ಯದಲ್ಲಿ ಎದ್ದು ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡುತ್ತೆ. ಆಗ ತಾಯಿ ಓಡ್ ಬರ್ತಾಳ ಅಥವಾ ಕೆಲ್ಸದ ಕಡೆನೆ ಗಮನ ಕೊಡ್ತಾಳ? ಹೇಳಿ, ಓಡ್ ಬರ್ತಾಳ, ಕೆಲ್ಸದಲ್ಲೇ ಕಡಿಮೆ ಗಮನ ಕೊಟ್ಟಿರ್ತಾಳ? ಬರ್ತಾಳಲ್ಲ. ಯಾಕೆ ಬಂದ್ಲು? ಮಗು ಅಳ್ತಾ ಇದೆ. ಇಷ್ಟೆಲ್ಲ ಟಾಸ್ಕ್ ಮಾಡ್ತಾ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ತಾಯಿ ಪ್ರಶಾಂತವಾಗಿರತ್ತ. ಹೌದಾ? ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ನಾವೆಲ್ಲ ಕೆಲಸ ಮಾಡ್ತಾ ಇರ್ಬೇಕು. ಡ್ಯೂಟಿ ಮಾಡ್ಬೇಕು, ಜಾಬ್ ಮಾಡ್ಬೇಕು, ರೆಸ್ಪಾನ್ಸಿಬಿಲಿಟೀಸ್ ಇದೆ. ನೀವು ಯಾವ್ದಾದ್ರು ಒಂದು IT ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಟೀಚಿಂಗ್ ಅಲ್ಲಿ ಕೆಲಸ ವಾಟ್ ಎವರ್ ಮೇ ಬಿ. ಬಟ್ ದೇರ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್ ಟಿಪ್. 1 ಗಂಟೆಯಲ್ಲಿ 1 ನಿಮಿಷ ನಿಮ್ಮ ಮೈಂಡ್ಗೆ ನೀವು ಬ್ಯೂಟಿಫುಲ್, ಪಾಸಿಟಿವ್, ಎನರ್ಜೈಸ್ ಥಾಟ್ಸ್ ಕೊಡಿ. ಅದಕ್ಕೆ 1 ನಿಮಿಷದ ಮೆಡಿಟೇಷನ್ ಅಂತ ಬ್ರಹ್ಮಕುಮಾರಿಸ್ ಅಲ್ಲಿ ಮಾಡ್ತಾರೆ. ಆ ಸ್ಟ್ರೆಸ್ ಇಂದ, ಆ ಟೆನ್ಷನ್ ಇಂದ, ಆ ಡಿಪ್ರೆಷನ್ ಇಂದ ನಾವು ದೂರ ಆಗ್ಲಿಕ್ಕೆ ಅದನ್ನ ನಾವು ಹೇಳ್ತೇವೆ ಜಸ್ಟ್ ಎ ಮಿನಿಟ್ ಮೆಡಿಟೇಷನ್. ಯಾವ ಮೆಡಿಟೇಷನ್? ಅದಕ್ಕೆ 3 ಸ್ಟೆಪ್ಸ್ ಫಾಲೋ ಮಾಡ್ಬೇಕಷ್ಟೇ. ಸ್ಟಾಪ್, ಚೆಕ್, ಚೇಂಜ್. ರಿಪೀಟ್ ಮಾಡಿ ಸ್ನೇಹಿತರೆ. ಸ್ಟಾಪ್, ಚೆಕ್, ಚೇಂಜ್. ಸ್ಟಾಪ್ ಅಂದ್ರೆ 1 ಮಿನಿಟ್. ಹೇಗೆ ನೀವು ಎಷ್ಟೇ ಗಾಡಿ ಓಡಿಸ್ಕೊಂಡು ಸ್ಪೀಡ್ ಆಗಿ ಹೋಗ್ತಾ ಇರ್ತೀರಾ, ಅಲ್ಲೇನಾದ್ರೂ ಟ್ರಾಫಿಕ್ ಸಿಗ್ನಲ್ ಬಂತು ಅಂದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡ್ತೀರಾ ಇಲ್ವೋ? ಹಾಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಟ್ರಾಫಿಕ್ ನಡೀತಾ ಇರುತ್ತೆ. 1 ಗಂಟೆಗೆ 1 ನಿಮಿಷ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನ ಸ್ಟಾಪ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಇವಾಗ ಏನ್ ಮಾಡ್ತಾ ಇದೆ? ಯಾವ ಥಾಟ್ ಮಾಡ್ತಾ ಇದೆ? ಕಂಪ್ಯಾರಿಸನ್ ಮಾಡ್ತಾ ಇದೆಯಾ? ಕ್ರಿಟಿಸೈಸ್ ಮಾಡ್ತಾ ಇದೆಯಾ? ಪಾಸ್ಟ್ ಥಿಂಕಿಂಗ್ ಮಾಡ್ತಾ ಇದೆಯಾ? ಅಥವಾ ವೇಸ್ಟ್ ಥಿಂಕಿಂಗ್ ಮಾಡ್ತಾ ಇದೆಯಾ? ಅಥವಾ ಯೂಸ್ಲೆಸ್ ಥಿಂಗ್ಸ್ ಯೋಚನೆ ಮಾಡ್ತಾ ಇದೆಯಾ? ಅಥವಾ ಇನ್ಯಾವುದಾದ್ರೂ ಒಂದು ಯಾವಾಗೋ ಯಾರೋ ನಿಮ್ಗೆ ಮೋಸ ಮಾಡಿರೋದು ನೆನೆಸ್ಕೊಂಡು ನೋವು ತಿಂತಾ ಇದೆಯಾ? ಅಥವಾ ಇನ್ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅಥವಾ ನಿಮ್ ಕೈಯಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾವ್ದೋ ಕಳೆದೋಗಿರೋದು, ಕಳ್ಕೊಂಡಿರೋದು, ಆ ವ್ಯಕ್ತಿ ಬಗ್ಗೆ, ಆ ವಸ್ತು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ಮುಂದೆ ನನ್ನ ಜೀವನ ಹೆಂಗೆ ಅನ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ? ಅಥವಾ ಆ ಮೊಮೆಂಟ್ ಅಲ್ಲಿ ನಿಮ್ ಮೈಂಡ್ ನ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂತ ಇದ್ದೀರಾ? ಆ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡೋದೇ ಮೆಡಿಟೇಷನ್. 1 ಮಿನಿಟ್ ಇನ್ 1 ಅವರ್. ಇದನ್ನ ಯಾರು ಮಾಡ್ತೀರಾ? 59 ಮಿನಿಟ್ಸ್ ನಿಮ್ಮ ಮೈಂಡ್ ಸ್ಟ್ರೆಂಥನ್ ಆಗಿರುತ್ತೆ. ನಿಮಗೆಲ್ಲರಿಗೂ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವೆಲ್ಲರೂ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಡಿರ್ತೀರ. ಲೆಮನ್ ಅಂಡ್ ಸ್ಪೂನ್, ಚಮಚ ಅವ್ರ ನಿಂಬು, ಯಾರು ಆಡಿದೀರ ಈ ಗೇಮ್ ನ? ಕೈ ಎತ್ತಿ. ಈಗಿನ ಮಕ್ಳು ಆಡಲ್ಲ ಬಿಡಿ, ಸ್ಪೋರ್ಟ್ಸೇ ಮಾಡೋದಿಲ್ಲ ಸ್ಕೂಲಲ್ಲಿ. ಹೌದಾ? ಈಗ ವಾಟ್ ಈಸ್ ದ ಇದು ಮೇನ್ ಗೋಲ್ ಆಫ್ ದಟ್ ಗೇಮ್? ಬ್ಯಾಲೆನ್ಸ್. ಏನ್ ಬ್ಯಾಲೆನ್ಸ್ ಇಟ್ಕೋಬೇಕು? ಚಮಚ ಇಟ್ಕೋಬೇಕು, ನಿಂಬೆಹಣ್ಣು ಇಟ್ಕೋಬೇಕು, ನಿನ್ ಟಾರ್ಗೆಟ್ ರೀಚ್ ಆಗ್ಬೇಕು, ಫಸ್ಟ್ ಹೋಗ್ಬೇಕು, ಸ್ಪೂನು ಮತ್ತೆ ನಿಂಬೆಹಣ್ಣು ಜೊತೆಗಿರ್ಬೇಕು, 2 ಸೇರಿ ನೀನ್ ರೀಚ್ ಆಗ್ಬೇಕು. ಇದೇ ತಾನೆ? ಒಬ್ಬ ಏನ್ ಮಾಡೋದಂತೆ, ಎಲ್ರಿಗಿನ್ನ ಫಸ್ಟ್ ಓಡ್ಬಿಟ್ನಂತೆ. ಆದ್ರೆ ನಿಂಬೆ ಹಣ್ಣು ಎಲ್ಲೋ ಮಧ್ಯದಲ್ಲಿ ಬಿದ್ದೋಗ್ಬಿಟ್ಟಿದೆ. ಚಮಚ ಜೊತೆಗೆ ಓಡ್ಬಿಟ್ಟು ನಾನು ಫಸ್ಟ್ ಬಂದೆ ಅಂದ್ರೆ ಫಸ್ಟ್ ಬಂದಂಗ ಆಯ್ತಾ? ಇಲ್ಲ ತಾನೆ? ಸೇಮ್ ಥಿಂಗ್ ಲೈಫ್ ಅಷ್ಟೇ. ಈ ಮೈಂಡ್ ಕೇರ್ ತಗೊಂಡು ನೀವು ಗೋಲ್ ರೀಚ್ ಮಾಡ್ಬೇಕು. ಈ ಮೈಂಡ್ ಅನ್ನೋದು ನಿಂಬು. ಈ ಮೈಂಡ್ ಅನ್ನೋದೇನೋ ನಿಂಬು, ಲೆಮನ್. ಈ ಲೆಮನ್ ಬಿದ್ದೋಗ್ತಾ ಇದೆ, ನಾವು ಮಾತ್ರ ಓಡ್ತಾ ಇದೀವಿ. ಎಲ್ಲಿಗೆ ಓಡ್ತಾ ಇದೀವಿ? ಕಾಂಪಿಟೇಷನ್. ಅವ್ರ ಮುಂದೆ, ನಾನ್ ಫಸ್ಟ್ ಹೋಗ್ಬೇಕು, ಅವ್ರ ಹಿಂದೆ ಹೋಗ್ಲಿ, ನಾನು ಕೋಪ ಮಾಡ್ಕೊಳ್ತಾ ಇರೋದು,
ಟೆನ್ಷನ್ ಮಾಡ್ಕೊಂತಾ ಇರೋದು, ಸ್ಟ್ರೆಸ್ ಅಲ್ಲಿ ಬರ್ತಾ ಇರೋದು, ಡಿಪ್ರೆಷನ್ ಅಲ್ಲಿ ಬರ್ತಾ ಇರೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಇರಿಟೇಟ್ ಮಾಡ್ತಾ ಇರೋದು, ಮನ್ಸನ್ನ ಯಾವಾಗ್ಲೂ ಕೂಡ ಬೇಸರದಲ್ಲಿ ಇಟ್ಕೊಳ್ಳೋದು, ಜಾಬು ಮಾಡ್ತಾ ಇರೋದು, ದುಡ್ಡು ಗಳಿಸ್ತಾ ಇರೋದು, ಪ್ರಮೋಷನ್ಗೂ ಟ್ರೈ ಮಾಡ್ತಿರೋದು, ಕಾಂಪಿಟೇಟಿವ್ ಎಕ್ಸಾಮು ಬರೀತಾ ಇರೋದು, ಆಮೇಲೆ ಏನೋ ಡಿಸ್ಟಿಂಕ್ಷನ್ಗೋಸ್ಕರನೂ ವರ್ಕ್ ಹಾರ್ಡ್ ಮಾಡ್ತಾ ಇರೋದು. ಆದ್ರೆ ಮೈಂಡ್ ಕೂಡ ಅದೇ ತರ ವೀಕ್ ಆಗಿ ಇಟ್ಕೊಂಡಿರೋದು. ಯಾಕಂದ್ರೆ ನಿಂಬೆ ಹಣ್ಣು ಬಿದ್ದೋಗ್ಬಿಟ್ಟಿದೆ ಆಲ್ರೆಡಿ, ಆ ನಿಂಬೆ ಹಣ್ಣು ಬಿದ್ದೋಗ್ಬಿಟ್ಟಿದೆ, ಆದ್ರೆ ರೇಸಲ್ಲಿ ಮುಂದೆ ಹೋಗ್ತಿರೋದು. ಆದ್ರೆ ಒಂದು ದಿನ ಬರುತ್ತೆ, ನಿಮ್ ರೇಸ್ ಕಂಪ್ಲೀಟ್ ಆಗುತ್ತೆ, ಅವತ್ತು ದುಡ್ಡು ಬರುತ್ತೆ ನಿಮ್ಮ ಹತ್ರ, ಕಂಫರ್ಟು ಬರುತ್ತೆ ನಿಮ್ಮ ಹತ್ರ, ಎಲ್ಲಾ ರೀತಿ ಮಾನ ಸನ್ಮಾನನೂ ಬರುತ್ತೆ. ಆದ್ರೆ ಮಲಗಿದ್ರೆ ನಿದ್ದೆ ಬರಲ್ಲ. ಆಮೇಲೆ 4-5 ಟ್ಯಾಬ್ಲೆಟ್ ಹಾಕೋಬೇಕು, ಹ್ಯಾಪಿನೆಸ್ ಇಲ್ಲ, ಖುಷಿ ಇಲ್ಲ. ಆ ಖುಷಿ ನುಡ್ಕೊಂಡು ಮತ್ತೆ ಏನ್ ಮಾಡೋದು? ಸಿನಿಮಾ ನೋಡೋ. ಆ ಖುಷಿ ನುಡ್ಕೊಂಡು ಮತ್ತೆ ಏನ್ ಮಾಡೋದು? ಮಾಲ್ಗೋಗೋ. ಆ ಖುಷಿ ನೋಡ್ಕೊಂಡು ಏನ್ ಮಾಡೋದು? ಕ್ಲಬ್ಗೆ ಹೋಗೋ. ಆ ಖುಷಿ ನೋಡ್ಕೊಂಡು ಏನ್ ಮಾಡೋದು? ಬೇರೆ ಬೇರೆ ಮಾರ್ಗಗಳಿಗೆ ಹೊಟ್ಟೋಗ್ಬಿಡೋದು. ದಿಸ್ ವಿ ಕಾಲ್ ಇಟ್ ಆಸ್ ಎಮೋಷನಲಿ ವೀಕ್. ಈ ಎಮೋಷನಲ್ ಸ್ಟ್ರೆಂತ್ ನ ಅಪ್ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಬ್ರಹ್ಮಕುಮಾರೀಸ್ ಅಲ್ಲಿ ರಾಜಯೋಗ ಮೆಡಿಟೇಷನ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ನಮ್ ಜೀವನದಲ್ಲಿ ಎಮೋಷನಲ್ ಫಿಟ್ನೆಸ್ ಬೇಕಾ ಬೇಡವಾ? ಒಂದು ಟೈಮ್ ಇತ್ತು ಫ್ರೆಂಡ್ಸ್, ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಟೈಮ್ ಇತ್ತು 30-40 ವರ್ಷದ ಕೆಳಗಡೆ ಮೆಡಿಟೇಷನ್ ಅನ್ನೋದು ಆಪ್ಷನಲ್. ನಿಂಗೆ ಇಷ್ಟ ಇದ್ರೆ ಕಲಿ, ಇಲ್ಲ ಬಿಡಿ. ಇವತ್ತಂಗ ಆಗ್ತಾ ಇಲ್ಲ. ಇಟ್ ಈಸ್ ಬಿಕಮಿಂಗ್ ವಾಟ್? ಇಟ್ ಈಸ್ ಬಿಕಮಿಂಗ್ ವಾಟ್? ಮಸ್ಟ್. ಯಾಕೆ ಗೊತ್ತಾ? ಮನುಷ್ಯ ಇವತ್ತು 4ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನಂತೆ ಫ್ರೆಂಡ್ಸ್. ಒಂದನ್ನು ಬಿಟ್ಬಿಟ್ಟಿದ್ದಾನಂತೆ. ಒಂದು ಮೆನ್ ಪವರ್ ಕಂಟ್ರೋಲಿಂಗ್. ಮೆನ್ ಪವರ್ ಕಂಟ್ರೋಲಿಂಗ್, ಮನುಷ್ಯನನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಪಾಲಿಟಿಕ್ಸ್ ಹಿಂದೆ ಓಡೋದು. ನಂಬರ್ 2 ಮನಿ. ಅದಕ್ಕೆ ಎಲ್ಲಾ ಪ್ರಕಾರದ ಫೈನಾನ್ಷಿಯಲ್ ಕೋರ್ಸ್ಗಳು ಮಾಡ್ಕೊಳ್ಳೋದು, ಮತ್ತೆ ಶೇರ್ಸ್ ಕಲ್ತ್ಕೊಳ್ಳೋದು, ಮತ್ತೆ ಇನ್ನು ಏನೇನೋ ಬಂದ್ಬಿಟ್ಟಿದೆಯಲ್ಲ ಕೋರ್ಸ್ಗಳು. ದುಡ್ಡನ್ನ ಹೆಂಗೆ ಜಾಸ್ತಿ ಮಾಡ್ಬೇಕು, ದುಡ್ಡನ್ನ ಹೆಂಗೆ ಎಕ್ಸ್ಪರ್ಟ್ ಆಗ್ಬೇಕು, ಧನರಾಶಿ ಹೆಂಗ್ ಜಾಸ್ತಿ ಮಾಡ್ಕೋಬೇಕು, ಮನಿ ಎಕ್ಸ್ಪರ್ಟ್ಸು ಹಾಕಿದ್ದಾನೆ. 3ನೇದು ಮೆಡಿಸನ್ ಎಕ್ಸ್ಪರ್ಟ್. ಮೆಡಿಸನ್ ಎಕ್ಸ್ಪರ್ಟ್. ಇವತ್ತಿನ ಜನ ಎಷ್ಟು ಇದಿದ್ದಾರೆ ಅಂದ್ರೆ, ಡಾಕ್ಟ್ರು ಏನಾದ್ರೂ ಮೆಡಿಸನ್ ಬರ್ದಿದ್ದಾರೆ ಅಂದ್ರೆ ಆ ಮೆಡಿಸನ್ ಕರೆಕ್ಟ್ ಕೊಟ್ಟಿದಾರ ಇಲ್ವಾ ಅಂತ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ಆ ಮೆಡಿಸನ್ ನನ್ನ ಕಾಯಿಲೆಗೆ ಸೂಟ್ ಆಗೋದ್ ಕೊಟ್ಟಿದಾರ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಮೆಡಿಸನ್ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ. ಆಮೇಲೆ 4ನೇದು ಬಂದ್ಬಿಟ್ಟು ಮಷೀನ್ ಎಕ್ಸ್ಪರ್ಟ್. ಎಲ್ಲ ಮಷೀನ್ ಮನೆಯಲ್ಲಿ ಇಟ್ಬಿಟ್ಟು ಆ ಮಷೀನ್ ಆಪರೇಟೇ ಮಾಡಕ್ ಬರಲ್ಲ ಅಂದ್ರೆ ಆ ಮಷೀನ್ ಇಟ್ಕೊಂಡು ಏನ್ ಮಾಡೋದು? ಮೆನ್ ಎಕ್ಸ್ಪರ್ಟ್ ಆಗಿದ್ದಾನೆ, ಮನಿ ಎಕ್ಸ್ಪರ್ಟ್ ಆಗಿದ್ದಾನೆ, ಮೆಡಿಸಿನ್ ಎಕ್ಸ್ಪರ್ಟ್ ಆಗಿದ್ದಾನೆ, ಮಷೀನ್ ಎಕ್ಸ್ಪರ್ಟ್ ಆಗಿದ್ದಾನೆ. ಆದ್ರೆ ಒಂದು ನೆಗ್ಲೆಕ್ಟ್ ಮಾಡಿದ್ದಾನೆ, ಮೈಂಡ್ ಎಕ್ಸ್ಪರ್ಟ್. ಆ ಮೈಂಡ್ ಎಕ್ಸ್ಪರ್ಟೇ ಮೆಡಿಟೇಷನ್. ಆ ಮೈಂಡ್ ಎಕ್ಸ್ಪರ್ಟೈಸ್ ಮಾಡೋದಿಕ್ಕೆ ತಾವೆಲ್ಲರೂ ಕೂಡ ಟೈಮ್ ಕೊಡ್ಬೇಕು. ನೀವು ಅದನ್ನ ಟೈಮ್ ಕೊಡ್ಲಿಲ್ಲ ಅಂದ್ರೆ ನಾಳೆ ದಿವಸ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಕ್ಕಾಗಲ್ಲ. ಡಿಯರ್ ಫ್ರೆಂಡ್ಸ್, ಮನೆಗಳಿಗೆ ಒಳ್ಳೆ ಹೆಸರು ಇಟ್ಕೊಳ್ತಾರೆ, ಲಕ್ಷ್ಮೀ ನಿವಾಸ, ಪೀಸ್ ಪ್ಯಾರಡೈಸು, ನಮ್ಮ ಮನೆ ಶಾಂತಿ ನಿಲಯ, ನಮ್ಮ ಮನೆ ಬೃಂದಾವನ. ಆದ್ರೆ ಮನೆಯಲ್ಲಿ ಒಳಗಡೆ ಹೋದ್ರೆ 4 ಜನ 4 ರೂಮು, 4 ಜನರ ಹತ್ರ 4 ಮೊಬೈಲ್, 4 ಜನ 4 ಕಾರ್ನರ್ ಅಲ್ಲಿ ಏನು ಮುಖ ಮೂತಿ ಗೊತ್ತಿಲ್ದಿರೋರ್ ಜೊತೆ ಚಾಟಿಂಗ್ ಮಾಡ್ಕೊಂಡಿರ್ತಾರೆ ಹೊತ್ತು ಜೊತೆಯಲ್ಲಿ ಇರತಕ್ಕಂಥವ್ರ ಜೊತೆ ಪಾಸಿಟಿವ್ ವೈಬ್ಸ್ ಟ್ರಾನ್ಸ್ಫರ್ ಆಗ್ತಿಲ್ಲ. ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ನಿಮ್ಮ ಮಕ್ಕಳು ದುಃಖ ಬಂತು ಅಂತ ಅತ್ತಾಗ ಅವ್ರಿಗೆ ಏನ್ ಬೇಕು ಅಂತ ಹೇಳಿ ವಸ್ತುಗಳು ಕೊಂಡ್ಕೊಟ್ಬಿಡ್ತಾರಂತ ಅಪ್ಪ ಅಮ್ಮ. ಅವ್ರಿಗೆ ಇಲ್ಲ ಅಂದ್ರೆ ಬಟ್ಟೆ ತಕ್ಕೊಡ್ತಾರೆ, ಅವ್ರಿಗಿಲ್ಲ ಅಂದ್ರೆ ಊಟ ಕೊಡ್ತಾರೆ, ಅವ್ರಿಗಿಲ್ಲ ಅಂದ್ರೆ ಯಾವ್ದಾದ್ರು ಗಾಡಿ ಬೇಕಾದ್ರೂ ತಂದ್ಕೊಡ್ತಾರೆ, ಲೋನ್ ಮಾಡಾದ್ರೂ ಏನಾದ್ರು ಕೊಡ್ತಾರೆ. ಆದ್ರೆ ನೀವು ಕೇಳಿದಾಗ ವಸ್ತು ಮಕ್ಕಳಿಗೆ ನೀವು ಕೊಡಿಸ್ಲಿಲ್ಲ ಅಂದ್ರೆ ಅಳ್ತಾರೆ, ಸ್ವಲ್ಪ ದಿವಸ ಅಳ್ತಾರೆ. ನೀವು ವಸ್ತು ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ದಿವಸ ಅಳ್ತಾರೆ. ನೀವು ಸಂಸ್ಕಾರ ಕೊಟ್ಟಿಲ್ಲ ಅಂದ್ರೆ ಜೀವನ ಎಲ್ಲ ಅಳ್ತಾರೆ. ಆ ತರ ಪರಿಸ್ಥಿತಿ ತಗೊಂಡ್ ಬರಬಾರ್ದು ಅಂದ್ರೆ ನಮ್ಮ ಮೈಂಡ್ಗೆ ನಾವು ಕೊಡ್ತಕ್ಕಂತಹ ನಾಲೆಜ್ ಕೊಡ್ಬೇಕು, ನಮ್ಮ ಮೈಂಡ್ಗೆ ನಾವು ಚಾರ್ಜ್ ಮಾಡಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ಎಂಪ್ಲಾಯೀಸ್ ರೋಲ್, ದ ಬೆಸ್ಟ್ ಎಂಪ್ಲಾಯಿ ಅಂತ ರೋಲ್ ನೀವು ಪ್ಲೇ ಮಾಡಬೇಕು ಅಂದ್ರೆ ನೀವೆಲ್ಲರೂ ಕೂಡ ಎಮೋಷನಲಿ ಸ್ಟ್ರಾಂಗ್ ಇರಬೇಕು. ದಿನೇ ಪ್ರೆಷರ್ಸು ಜಾಸ್ತಿ ಆಗುತ್ತೆ, ದಿನೇ ಸ್ಟ್ರೆಸ್ ಫ್ಯಾಕ್ಟರ್ಸು ಜಾಸ್ತಿ ಆಗುತ್ತೆ, ದಿನೇ ಡಿಪ್ರೆಷನ್ ಜಾಸ್ತಿ ಆಗುತ್ತೆ, ದಿನೇ ವರ್ಕ್ ಪ್ರೆಷರ್ಸು ಜಾಸ್ತಿ ಆಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಹ್ಯಾಪಿನೆಸ್ ಆಗಿದ್ದು ನಾವು ಎಂಪ್ಲಾಯಿ ರೋಲ್ ಮಾಡೋದೇ ಹ್ಯಾಪಿ ಎಂಪ್ಲಾಯೀಸ್ ಡೇ.
ಅರ್ಥ ಆಗ್ತಾ ಇದೆಯಾ ತಮಗೆ? ತಾವೆಲ್ಲ ಎಂಪ್ಲಾಯೀಸ್, ಈವನ್ ಐ ಆಲ್ಸೋ ವರ್ಕ್ಡ್ ಆಸ್ ಎಂಪ್ಲಾಯಿ, ಬಟ್ ಹ್ಯಾಪಿನೆಸ್ ಮಿಸ್ಸಿಂಗ್ ಎಲಿಮೆಂಟ್. ಚಮಚ ಇದೆ, ನಿಂಬೆ ಹಣ್ಣು ಬಿದೋಗ್ಬಿಟ್ಟಿದೆ. ಆ ನಿಂಬೆಹಣ್ಣು ಮತ್ತೆ ಚಮಚದಲ್ಲಿ ಇಟ್ಕೊಂಡು ಮುಂದೆ ಓಡಿ ನಿಮ್ ಗೋಲ್ ರೀಚ್ ಆಗಿ, ಟಾರ್ಗೆಟ್ ರೀಚ್ ಆಗಿ. ಈ ರೀತಿಯಾಗಿ ನೀವು ಕೇವಲ ಕಾರ್ಮಿಕರಲ್ಲ, ನೀವು ಕೇವಲ ಒಂದು ವರ್ಕ್ ಪೊಸಿಷನ್ ಅಲ್ಲಿ ಇರೋರಲ್ಲ, ನೀವೆಲ್ಲರೂ ಕೂಡ ವರ್ಕ್ ಮಾಡ್ತಾ ಪ್ಲೆಷರ್ ಅಲ್ಲಿ ಇದ್ಕೊಂಡು ಪ್ರೆಷರ್ ಇಲ್ಲದೆ ನಿಮ್ ಗೋಲ್ ರೀಚ್ ಮಾಡ್ತಕ್ಕಂತ ಎಂಪ್ಲಾಯೀಸ್ ಆಗೋದಿಕ್ಕೆ ಮೆಡಿಟೇಷನ್ ಕಲ್ತ್ಕೋಬೇಕು. ಅದರ ವಿಸ್ತಾರವಾದ ವಿಷಯಗಳನ್ನ ನಾವು ಸ್ವಲ್ಪ ಸಮಯದ ನಂತರ ಮಾತಾಡೋಣ. ಈ ರೀತಿ ತಾವೆಲ್ಲರೂ ಕೂಡ ಹ್ಯಾಪಿನೆಸ್ ಅಲ್ಲಿ ಇದ್ದು ನಿಮ್ಮ ಸ್ಟೇಟ್ ಆಫ್ ಮೈಂಡ್ ನ ಚಾರ್ಜ್ ಮಾಡಿಕೊಂಡು ನಿಮ್ಮ ಎಂಪ್ಲಾಯಿ ರೋಲ್ ನ ರೀಚ್ ಮಾಡಿ, ನೀವೆಲ್ಲರೂ ಕೂಡ ಬರೀ ಎಂಪ್ಲಾಯಿ ಆಗ್ಬಾರ್ದು, ಹ್ಯಾಪಿ ಎಂಪ್ಲಾಯಿ ಆಗ್ಬೇಕು. ನಿಮ್ಮನ್ನ ಯಾರಾದ್ರೂ ಕೇಳ್ತಾರಲ್ಲ, ಹೋಗಿದ್ರಲ್ಲ, ಏನ್ ಮಾಡಿದ್ರು ಅಂದ್ರೆ ತಾವೆಲ್ಲರೂ ಕೂಡ ಹೇಳ್ರಿ, ನಾನು ಇಷ್ಟು ದಿವಸ ಎಂಪ್ಲಾಯಿ ಆಗಿರೋದನ್ನ ತಿಳ್ಕೊಂಡೆ, ಇನ್ ಮುಂದೆ ಹ್ಯಾಪಿ ಎಂಪ್ಲಾಯಿ ಆಗಿರೋದನ್ನ ತಿಳ್ಕೊಂಡ್ ಬಂದೆ ಅಂತ. ದಟ್ ಈಸ್ ದ ಥಿಂಗ್ ವಿ ವಾಂಟ್ ಯು ಟು ಲರ್ನ್. ಸೊ ಈ ರೀತಿಯಾಗಿ ಇವತ್ತು ನಾವು ಈ ಎಂಪ್ಲಾಯಿ ಡೇ ಸಂದರ್ಭದಲ್ಲಿ ಹ್ಯಾಪಿ ಎಂಪ್ಲಾಯಿ ಆಗಿರೋದ್ರ ಬಗ್ಗೆ, ಎಮೋಷನಲ್ ಫಿಟ್ನೆಸ್ ಬಗ್ಗೆ ಈ ಸೆಷನ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಇನ್ನ ಸ್ವಲ್ಪ ಸಮಯದ ನಂತರ ಮುಂದಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ತಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಎಷ್ಟೋ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ವಿ ಬೇರೆ ಬೇರೆ, ಬಟ್ ಇದೊಂದು ನನಗೆ ಒಂದು ಫಸ್ಟ್ ಟೈಮ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್, ಅಥವಾ ಇದೊಂಥರ ಒಂದು ಫಸ್ಟ್ ಟೈಮ್ ಒಂದು ಗುಡ್ ಸ್ಟೇಜ್ ಅಂತ ಹೇಳ್ಬೋದು. ಇಲ್ಲಿ ಈ ಒಂದು ಸುಖಧಾಮ ಒಂದು ವೇದಿಕೆಯಲ್ಲಿ ಇಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಸೇವಾದಾರಿಗಳು, ಕಾರ್ಯಕರ್ತರು, ಮತ್ತೆ ವಿಶೇಷ ನಮ್ಮ ವಿಶ್ವಣ್ಣ ಅವರ ಒಂದು ಸಂಕಲ್ಪ ಆಗಿತ್ತು, ಅಣ್ಣ ಎಂಪ್ಲಾಯೀಸ್ಗೋಸ್ಕರ ಏನಾದ್ರೂ ಮಾಡ್ಬೇಕು ನಾವು. ಎಲ್ಲರೂ ಕೂಡ ಎಂಪ್ಲಾಯೀಸ್ ಅಂತ ಹೇಳ್ಬಿಟ್ಟು ಅವ್ರನ್ನೇನೋ ಕೂಲಿ ಅವರು ಅಂತ ತಿಳ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟಿರ್ತಾರೆ. ಆದ್ರೆ ಎಂಪ್ಲಾಯಿ ಜೀವನ ಎಷ್ಟು ಹ್ಯಾಪಿಯಾಗಿದ್ದು ಮಾಡಿದಾಗ ಆ ಲೈಫಲ್ಲಿ ನಾವು ಎಂಜಾಯ್ ಮಾಡ್ಬೋದು ಅಂತ ತಿಳಿಸ್ಬೇಕು ಅಂತ ಹೇಳಿ ನನಗೆ ತುಂಬಾನೇ ಒಂದು ಇದು ಕೊಟ್ರು, ನನಗೆ ಒಂದು ಥಾಟ್ ಕೊಟ್ರು. ಆ ಥಾಟ್ ನಿಟ್ಕೊಂಡು ಇವತ್ತು ನಿಮ್ ಜೊತೆ ಮೀಟ್ ಆಗುವಂತ ಒಂದು ಅವಕಾಶ ಸಿಕ್ತು. ಈ ಒಂದು ಪ್ರಕೃತಿಯ ಒಂದು ಮಡಿಲಲ್ಲಿ, ಪರಮಾತ್ಮನ ಒಂದು ಸನ್ನಿಧಿಯಲ್ಲಿ ತಮ್ಮೆಲ್ಲ ವಿಶ್ವ ಸೇವಾದಾರಿಗಳಂತ ಹೇಳ್ಬೋದು. ನಾನು ಬರೀ ಎಂಪ್ಲಾಯಿ ಅಂತ ಹೇಳಕ್ ಇಷ್ಟಪಡಲ್ಲ. ವಿಶ್ವ ಸೇವೆ ಮಾಡೋದಿಕ್ಕೆ ಇರ್ತಕ್ಕಂಥ ಎಲ್ಲ ವಿಶ್ವ ಸೇವಾದಾರಿಗಳಿಗೂ ಹೃದಯದಿಂದ ನನ್ನ ಒಂದು ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ. ಓಂ ಶಾಂತಿ.